ಆತ್ಮೀಯ ವೀಕ್ಷಕರಿಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜೇಶ್ ಶಾನುಭಾಗ್ ಬಾರ್ಕೂರ್. ಮನಸ್ಸು ಎನ್ನುವುದು ಒಂದು ಅಂತರಂಗ. ಅಲ್ಲಿ ಅನೇಕ ವಿಷಯಗಳು ಗುಪ್ತವಾಗಿ ಅನೇಕ ಬಾರಿ ಯಾರಿಗೂ ಬಹಿರಂಗವಾಗದೆ ಹಾಗೆ ಉಳಿಬಿಡುತ್ತದೆ. ಅಂತಹ ವಿಷಯಗಳಿಗೂ ಕೂಡ ಒಮ್ಮೊಮ್ಮೆ ಮಾತನಾಡಬೇಕು ಅಂತ ಅನಿಸುತ್ತೆ. ಅಂದು ಅದು ತನ್ನೊಳಗಿನ ತನ್ನ ಮನಸ್ಸಿನ ಭಾವನೆಗಳನ್ನು ಹೊರಹಾಕ್ತದೆ. ಅಂತಹ ಮನದ ಮಾತಿನ ಕಾರ್ಯಕ್ರಮವೇ ಈ ಕಲಾಂತರಂಗ ಕಾರ್ಯಕ್ರಮ. ಇಂದು ನಮ್ಮೊಂದಿಗಿದ್ದಾರೆ ಭರತನಾಟ್ಯ ವಿದೂಷಿ, ಹವ್ಯಾಸಿ ಯಕ್ಷಗಾನ ಕಲಾವಿದೆ ಅವರೇ ಭಾಗೀರಥಿ ಎಂ ರಾವ್ ಅವರು. ಅವ್ರನ್ನ ಪ್ರೀತಿಯಿಂದ ಗೌರವದಿಂದ ಕಲಾಂತರಂಗ ಕಾರ್ಯಕ್ರಮ ಬರಮಾಡಿಕೊಳ್ಳೋಣ. ಮೇಡಮ್, ನಿಮಗೆ ಕಲಾಂತರಂಗ ಕಾರ್ಯಕ್ರಮ ಸ್ವಾಗತ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ನಮ್ಮ ಊರಿನವರು, ನಮ್ಮ ಉಡುಪಿ ಜಿಲ್ಲೆಯವರು, ಹಲವಾರು ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರಿ. ಮುಖ್ಯವಾಗಿ ಭರತನಾಟ್ಯ ಟೀಚರ್. ನೀವು ನಿಮ್ಮ ಬಾಲ್ಯ ಜೀವನ, ನಿಮ್ಮ ತಂದೆ ತಾಯಿಯವರ ಬಗ್ಗೆ ಒಂದೆರಡು ಮಾತು ಮಾಡಿ. ನನ್ನ ಬಾಲ್ಯ ಜೀವನದ ಬಗ್ಗೆ ಹೇಳಬೇಕಂದ್ರೆ ಬಹಳ ಕಷ್ಟದ ದಿನಗಳದು. ಆಗ ಬಹಳ ಕಷ್ಟದಿಂದ ನಾನು ಮೇಲೆ ಬಂದವಳು. ನನ್ನ ತಂದೆಯವರು ಹೋಟೆಲ್ ಇಟ್ಕೊಂಡಿದ್ರು. ಅದು ಸ್ವಲ್ಪ ಲಾಸ್ ಎಲ್ಲ ಆಗಿ ಮತ್ತೆ ಅವರು ಮೇಲೆ ಬರುವುದ್ರೊಳಗೆ ನಮ್ಮದು ಬಾಲ್ಯ ಜೀವನ ಕಳೆದೇ ಹೋಯ್ತು. ಕಷ್ಟದಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲೇ ನಾನು ಓದಿದವಳು. ಮೊದಲು ಉಳುತ್ತೂರಲ್ಲಿದ್ದೆ. ಅಲ್ಲಿಂದ ಸೀದಾ ತೆಕ್ಕಟ್ಟೆ, ಅಲ್ಲಿ ಹಂಗಳೂರು ಅಂತ ಬರ್ತದೆ ಕುಂದಾಪುರದಲ್ಲಿ, ಅಲ್ಲಿ ಆ ಗೌರ್ಮೆಂಟ್ ಸ್ಕೂಲಲ್ಲಿ ಕಲಿತೆ. 1ರಿಂದ 7ನೇ ಕ್ಲಾಸ್ವರೆಗೆ ಅಲ್ಲಿ ಕಲಿತೆ. ಅಲ್ಲಿ ಹರಿಕೃಷ್ಣ ಹಂದೆ ಅಂತ ಸರ್ ಅವರು ಮತ್ತು ಸುಮಿತ್ರಾ ಟೀಚರ್ ಅಂತ, ಅವರಿಬ್ರು ಕಲೆಯ ಬಗ್ಗೆ ಬಹಳ ಆಸಕ್ತಿ ಉಳ್ಳವರು. ಅವರಿಂದಾಗಿ ಈ ಕಲಾಕ್ಷೇತ್ರದ ಬಗ್ಗೆ ನಾನೊಂಚೂರು ಪಾದ ಇಡ್ಲಿಕ್ಕೆ ಆಯ್ತು. ನಿಮ್ಮ ತಂದೆಯವರ ಹೆಸರೇನು? ನನ್ನ ತಂದೆಯವರ ಹೆಸರು ಯು ಜಯರಾಮ್ ರಾವ್. ತಾಯಿ ಹೆಸರು ನವೀನಮ್ಮ. ನೀವು ಎಷ್ಟು ಜನ ಮಕ್ಕಳು? ತಂದೆ ನಾವು 5 ಜನ ಮಕ್ಕಳು, 4 ಜನ ಹುಡುಗಿಯರು ಮತ್ತೆ ಒಬ್ಬ ಹುಡುಗ. ಹೌದು. ಅಕ್ಕಂದಿರೆಲ್ಲ ತುಂಬಾ ನನ್ನ ಓದುವಿಕೆಗೆ ತುಂಬಾ ಹೆಲ್ಪ್ ಮಾಡಿದ್ರು. ಹಾಗಾಗಿ ನಾನು ಕಲಿತು ಡಿಗ್ರಿ BCom ಮಾಡ್ಕೊಂಡ್ರೆ. ನನ್ನ ತಮ್ಮ ಇಂಜಿನಿಯರ್. ಬಂಡರ್ಕಾಸ್ ಕಾಲೇಜಲ್ಲಿ ನಾನು ಡಿಗ್ರಿ ಮಾಡ್ಕೊಂಡೆ. ಅದೇ ರೀತಿ ನಿಮಗೆ ಈ ಭರತನಾಟ್ಯ ಆಸಕ್ತಿ ಹೇಗೆ ಬಂತು ಮೇಡಮ್, ಈ ಕಲೆ ಆಸಕ್ತಿ? ಅದು ನಾನು ಚಿಕ್ಕಂದಿನಿಂದ ಅಂಗನವಾಡಿಯಲ್ಲಿ ಹೋಗುವಾಗ ಸಹ ನನಗೆ ಡಾನ್ಸ್ ಅಂದ್ರೆ ಬಹಳ ಇಷ್ಟ. ಮತ್ತು ಯಕ್ಷಗಾನ ಎಲ್ಲ ನೋಡುವಾಗ ನಾನು ಸಹ ಮಾಡಬೇಕು. ಆಗ ಯಕ್ಷಗಾನ ಎಲ್ಲ ಈ ಬಯಲಲ್ಲೆಲ್ಲ ಆಗ್ತಿತ್ತು ನಮ್ಮ ಮನೆ ಎದುರಲ್ಲಿ. ಬಹಳ ಈಗಲೂ ಇದೆ ಇತ್ತು. ಅದನ್ನ ನೋಡಿ ಬಹಳ ಖುಷಿ ಪಟ್ಟು ಆ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಆಸೆ ಪಟ್ಟೆ. ಅದಕ್ಕೆ ಸರಿಯಾಗಿ ಪೂರಕವಾಗಿ ನಮ್ಮ ತಂದೆ ತಾಯಿಯವರು ನಂಗೆ ಸಪೋರ್ಟ್ ಮಾಡಿದ್ರು. ನನ್ನ ದೊಡ್ಡಕ್ಕ ರಮಾದೇವಿ ಅಂತ, ಅವಳಂತೂ ತನ್ನ ಆಸೆಗಳನ್ನೆಲ್ಲ ಬದಿಗಿಟ್ಟು ನನ್ನನ್ನ ಕಲಿಸುವಲ್ಲಿ ನನ್ನ ನೆರವಿಗೆ ನಿಂತಲು. ಹಾಗಾಗಿ ಈ ಕ್ಷೇತ್ರಕ್ಕೆ ನಾನು ಬಂದೆ. ಅಂದ್ರೆ ಭರತನಾಟ್ಯ ಆಸಕ್ತಿ ಬಂತು ನಿಮಗೆ ಎಲ್ಲ ನೋಡಿ ನೋಡಿ. ಆದ್ರೆ ಭರತನಾಟ್ಯ ಅನ್ನೋದು ಆಗಿನ ಕಾಲದಲ್ಲಿ ಒಂದು ನಿಲುಕದ ನಕ್ಷತ್ರ. ಅದು ಶ್ರೀಮಂತರಿಗೆ ಮಾತ್ರ ಇತ್ತು. ಆದ್ರೆ ನನ್ನ ವಿಚಾರದಲ್ಲಿ ಅದು ನಟರಾಜ ಸ್ವಾಮಿಗೆ ನನ್ನನ್ನು ಕರ್ಸ್ಕೊಳ್ಬೇಕು ಅಂತ ಉಂಟೇನೋ, ಅವನ ಸೇವೆ ಮಾಡಿಸ್ಕೊಳ್ಬೇಕು ಉಂಟೇನೋ. ಹಾಗಾಗಿ ಎಲ್ಲಾ ವಿಧದಲ್ಲೂ ನನಗೇನೋ ಒಂದು ರೀತಿಯಲ್ಲಿ ಪೂರಕವಾಗಿ ಸಹಾಯ ಮಾಡ್ತಾ ಬಂದ್ರು ದೇವರು. ಹಾಗಾಗಿ ಕೆಲವು ಕಡೆ ನಾನು ನಾಟಕದಲ್ಲೂ ಸಹ ತುಂಬಾ 3 ಬಾರಿ ರಾಜ್ಯ ಪ್ರಶಸ್ತಿ ಕೂಡ ನನಗೆ ಬಂತು. ಅಲ್ಲಿ ಹರಿಕೃಷ್ಣ ಹಂದೆಯವರು ಮೇನ್ ಪಾತ್ರ. ಮುಂದೆ ಮಾತಾಡ್ಲಿಕ್ಕಿದೆ. ಅದೇ ರೀತಿ ಮೇಡಮ್, ನಿಮ್ಮ ಭರತನಾಟ್ಯದ ಗುರುಗಳು, ಅಂದ್ರೆ ನೀವು ಭರತನಾಟ್ಯ ಆಸಕ್ತಿ ಇತ್ತು, ಗುರುಗಳು ಯಾರು ಮೇಡಮ್? ಗುರುಗಳು ಮೊದಲು ಕೋಣಿ ಶ್ರೀನಿವಾಸ ಮಧ್ಯಸ್ಥ ಅಂತ, ಅವರ ಮನೆಗೆ ಹೋಗಿ ಕಲಿತಿದ್ದೆ ನಾನು. ಅವರು ಜೂನಿಯರ್ ವರೆಗೆ ಅವ್ರು ಕಲಿಸಿದ್ರು. ಜೂನಿಯರ್ ಪಾಸ್ ಆದ ನೆಕ್ಸ್ಟ್ ವರ್ಷದಲ್ಲಿ ಅವರು ಅಪಘಾತದಲ್ಲಿ ತೀರ್ಕೊಂಡು, ಆಗ ಗಣಪಯ್ಯ ಮಧ್ಯಸ್ಥ ಅಂತ ಅವರ ತಮ್ಮ, ಅವರು ಕೂಡ ಈ ಕ್ಷೇತ್ರದಲ್ಲಿ ತುಂಬಾ ಸಾಧನೆ ಮಾಡಿದವರು. ಅವರು ನನ್ನ ಗುರುಗಳಾಗಿ ವಿದ್ವತ್ವರೆಗೂ ಅವರು ಮಾಡಿಸಿದ್ರು. ಅವರ ನಂತರ ಅವರು ಚಿತ್ರಪಾಡಿ ಶಾಲೆಯಲ್ಲಿ ಮೊದಲಿಗೆ 30 ವರ್ಷಗಳ ಹಿಂದೆ ಈ ನೃತ್ಯ ತರಗತಿಯನ್ನ ಪ್ರಾರಂಭ ಮಾಡಿದ್ರು. ಆಗ ತರಗತಿ ಪ್ರಾರಂಭ ಮಾಡ್ತಾ ಇರುವಾಗಲೇ ನನ್ನದು ವಿದ್ವತ್ ಪರೀಕ್ಷೆ ಮುಗಿಸಿ ನಾನು ಹೊರಗೆ ಬರ್ತಾ ಇದ್ದ ಹಾಗೆ ಅವರು ಸಹ ಅವರಿಗೆ ಅನಾರೋಗ್ಯದಿಂದ ಅವ್ರು ತೀರ್ಕೊಂಡ್ರು. ಅದ್ರ ಮೇಲೆ ಆ ಕ್ಲಾಸ್ ಅನ್ನ ನಂಗೆ ವಹಿಸಿಬಿಟ್ಟು, ಈಗ ಗಣಪಯ್ಯ ಮಧ್ಯಸ್ಥರ ಶಿಷ್ಯರಲ್ಲಿ ಯಾರು ಸಹ ಭರತನಾಟ್ಯ ಕ್ಲಾಸ್ ಮಾಡ್ತಾ ಇಲ್ಲ. ಎಲ್ಲ ಮದುವೆಯಾಗಿ ಬೇರೆ ಬೇರೆ ಕಡೆ ಹೋದ್ರು. ಆದ್ರೆ ನಾನೊಬ್ಳೆ ಈಗ ಆ ಕ್ಷೇತ್ರದಲ್ಲಿ ಮುಂದುವರಿತಿದ್ದೆ. ಅಂದ್ರೆ ಅವ್ರ ಹತ್ರ ಕಲ್ತ್ರಿ. ಅದೇ ರೀತಿ ಮೇಡಮ್, ಈ ಭರತನಾಟ್ಯ ಆಯ್ತು, ಯಕ್ಷಗಾನ ಆಸಕ್ತಿ ಇತ್ತು. ಯಕ್ಷಗಾನ ಕೂಡ ತಾವು ವೇಷ ಎಲ್ಲ ಮಾಡ್ತಾರೆ. ಯಕ್ಷಗಾನದ ಈ ಗುರುಗಳು ಯಾರು ನಿಮಗೆ? ಯಕ್ಷಗಾನ ಸಾಧಾರಣ 6ನೇ ಕ್ಲಾಸ್ ಅಲ್ಲಿ ಇರುವಾಗ ನಾನು ಶುರು ಮಾಡಿದ್ದು. ಅದಕ್ಕೆ ಮೂಲ ಕಾರಣ ಗೆಳೆಯರ ಬಳಗ ಹಂಗಳೂರು, ಅಲ್ಲಿ ಬಾಬು ಶೆಟ್ರು ಅಂತೇಳಿ ಇದ್ರು. ಅವರು ಪ್ರಪ್ರಥಮವಾಗಿ ಈ ಮಹಿಳಾ ಯಕ್ಷ ಮೇಳವನ್ನ ಒಂದು ಹುಟ್ಟು ಹಾಕಿದ್ರು. ಆಗ ನಾನು ಭರತನಾಟ್ಯ ಆವಾಗ ಕಲಿತಾ ಇದ್ದೇನೆ ಅಷ್ಟೇ, ಹೆಜ್ಜೆ ಇಟ್ಟದಷ್ಟೇ. ಆಗ ಅಲ್ಲಿ ನಾನು
ಐರೋಡಿ ಸದಾನಂದ ಹೆಬ್ಬಾರ್ ಅವರಲ್ಲಿ ನಾನು ಕಲಿತೆ. ಸೀತಾರಾಮ್ ಶೆಟ್ಟಿ ಕೊಯ್ಕೂರು ಮೊದಲು ಹೆಜ್ಜೆ ಹೇಳಿಕೊಟ್ಟವರು. ಅವರು ಮಾತುಗಾರಿಕೆ, ಭಾಗವತಿಗೆ ಎಲ್ಲ ಅಭ್ಯಾಸ ಮಾಡಿಸಿದವರು ನಂಗೆ ಐರೋಡಿ ಸದಾನಂದ ಹೆಬ್ಬಾರ್. ಹೌದು. ಅದೇ ರೀತಿ ಭರತನಾಟ್ಯಕ್ಕೆ ಒಂದು ಅರಂಗ್ರೇಟಮ್ ಅಂತ ಇರ್ತದೆ ಅಲ್ಲ, ಯಾವುದೇ ಒಂದು ಕಲಾವಿದ ಒಂದು ಕಲಿತ ಕೂಡಲೇ ಅವರೊಂದು ರಂಗ ಪ್ರವೇಶ ಮಾಡಿಸೋದು ಗುರುಗಳು. ನಿಮ್ಮ ಗುರುಗಳು ನಿಮ್ಮನ್ನು ಎಲ್ಲಿ ರಂಗ ಪ್ರವೇಶ ಮಾಡಿಸಿದ್ರು? ನನ್ನ ಗುರುಗಳು ಸಾಧಾರಣವಾಗಿ ಆಗ ಏನಾಗ್ತಿತ್ತು ಅಂದ್ರೆ, ಈ ದುಡ್ಡಿನವರ ರಾಜ್ಯ ಅಂತ ಹೇಳಿದಾಗೆ ನಮ್ಗೆಲ್ಲ ಅವಕಾಶಗಳು ಬಾರಿ ಕಡಿಮೆ. ನಾವು ಕಲಿತಿತ್ತು ಬಿಟ್ರೆ ರಂಗವೇ ವೇದಿಕೆ ನಮ್ಗಷ್ಟು ಸಿಗ್ತಿರ್ಲಿಲ್ಲ. ಆದ್ರೂ ಸಹ ನಾನು ಕುಂದೇಶ್ವರ ದೇವಸ್ಥಾನದಲ್ಲಿ ಪ್ರಪ್ರಥಮವಾಗಿ ಹೆಜ್ಜೆ ಹಾಕಿದೆ. ಅಲ್ಲಿಂದ ನಾನು ಕಾರ್ಯಕ್ರಮಗಳನ್ನ ಸ್ವಲ್ಪ ಅಷ್ಟು ಭರತನಾಟ್ಯದಲ್ಲಿ ಕೊಡ್ಲಿಲ್ಲ, ಯಕ್ಷಗಾನ ಕ್ಷೇತ್ರದಲ್ಲಿ ತುಂಬಾ ಕೊಟ್ಟೆ. ಆದ್ರೂ ನಾನು ಸುಮಾರು ಕಡೆ ಈಗ ರಾಜ್ಯದಾದ್ಯಂತ ಕೊಟ್ಟಿದ್ದೇನೆ. ಈಗ ನನ್ನ ಶಿಷ್ಯರು ಈಗ ಎಲ್ಲ ಕಡೆ ಹೋಗ್ತಾ ಇದ್ದಾರೆ, ಅದೊಂದು ಸಂತೋಷದ ವಿಷಯ. ಖಂಡಿತ. ಅದೇ ರೀತಿ ನೀವು ಭರತನಾಟ್ಯ ಕಲಿತು ಕಾರ್ಯಕ್ರಮಗಳು ಮಾಡೋದು ಕೂಡ ನಾವು ಶಿಕ್ಷಕಿಯಾಗಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ರಿ. ಬಹಳಷ್ಟು 20 ವರ್ಷಗಳಿಗೂ ಅಧಿಕವಾಗಿ ಲಿಟಲ್ ರಾಕ್ ಶಾಲೆಯಲ್ಲಿ ಅಲ್ಲಿನ ಒಂದು ಅನುಭವ ತಿಳಿಸಿ ಮಾಡಿ. ಯಾಕಂದ್ರೆ ಅಲ್ಲಿನ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಈ ಭರತನಾಟ್ಯದ ಬಗ್ಗೆ ನಮ್ಮ ಸಂಸ್ಕೃತಿ ನಿಜವಾಗಿ ಒಂದೆರಡು ಮಾತು ಮೇಡಮ್. ಲಿಟಲ್ ರಾಕ್ ಶಾಲೆ ಅಂದ್ರೆ ಅದು ಬಹಳ ಉತ್ತಮ ಮಟ್ಟದ ಶಾಲೆ. ಈ ನಮ್ಮ ಭರತನಾಟ್ಯ ಕಲೆ ಬಗ್ಗೆ ಅಲ್ಲಿ ಆಸಕ್ತಿ ಇತ್ತು. ಅಲ್ಲಿನ ಪ್ರಿನ್ಸಿಪಲ್ ಮ್ಯಾಥ್ಯೂ ಸಿ ನೈನನ್ ಅವರಿಗೂ ಸಹ ಕಲೆಯ ಬಗ್ಗೆ ಬಹಳ ಆಸಕ್ತಿ ಇತ್ತು. ಮೇಡಮ್ ಅವರ ವೈಸ್ ಪ್ರಿನ್ಸಿಪಲ್ ಮಡದಿ, ವೈಸ್ ಪ್ರಿನ್ಸಿಪಲ್ ಲಾಲಿ ಎ ಮ್ಯಾಥ್ಯೂ ಅವರು ಕೂಡ ನನ್ನ ಕಲೆಯ ಬಗ್ಗೆ ಪ್ರೋತ್ಸಾಹ ಕೊಟ್ಟರು. ಆದರೆ ಅಲ್ಲಿನ ಸಂಸ್ಕಾರ ಏನಿತ್ತಂದ್ರೆ ಎಜುಕೇಶನ್ಗೆ ಹೆಚ್ಚು ಇಂಪಾರ್ಟೆನ್ಸ್. ಇದೆಲ್ಲ ಒಂದು ವಾರದ ಎಲ್ಲಾ ದಿನಗಳಲ್ಲೂ ಕ್ಲಾಸ್ ಇರ್ತಿತ್ತು. ನೀವು ಎಲ್ಲ ದಿನ ಹೋಗ್ತಿದ್ರಿ? ಹೌದು, ಪರ್ಮನೆಂಟ್ ಟೀಚರ್ ಆಗಿದ್ದೆ. ಪ್ರತಿದಿನ ದಿನಕ್ಕೆ 6-7 ಪೀರಿಯಡ್ ಕ್ಲಾಸ್ ಇರ್ತಿತ್ತು. ಭರತನಾಟ್ಯ ಅಂತಲ್ಲ, ಈ ಫೋಕ್, ಜಾನಪದ, ಭಾವಗೀತೆ ಇಂಥದನ್ನೆಲ್ಲ ಬೇಸಿಕ್ ಸ್ಟೆಪ್ಸ್ ಗಳನ್ನೆಲ್ಲ ಕಲಿಸ್ತಿದ್ದೆ. ಆನಂತರ ಅಲ್ಲಿ ಅವರು ನನ್ನ ಒಂದು ಪ್ರತಿಭೆಯನ್ನು ಗುರುತಿಸಿ ನನಗೆ ಒಂದ್ಸಲ ಇಲ್ಲಿ ಲಂಡನ್ ಅಲ್ಲಿ ಒಂದು ಸ್ಕೂಲಲ್ಲಿ ಈ ನಮ್ಮ ಕಲೆಯ ಒಂದು ಇದಾಗಿ ನನ್ನನ್ನು ಅಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ಕಳಿಸಿದ್ರು. ಹೌದು, ಅಲ್ಲಿ ಒಂದು ಬಿಲ್ಲಿಂಜೆ ಅನ್ನುವ ಒಂದು ಸ್ಕೂಲಲ್ಲಿ ನಾನು ಸಾಧಾರಣ 15 ದಿನಗಳಲ್ಲಿ ಒಂದು 4-5 ದಿನ ಅಲ್ಲಿದ್ದೆ. ಅಲ್ಲಿ ಪ್ರದರ್ಶನ ಕೂಡ ಕೊಟ್ಟಿದ್ದೆ, ಅಲ್ಲಿನ ಮಕ್ಕಳಿಗೆ ಕ್ಲಾಸ್ ಕೂಡ ಮಾಡಿದ್ದೆ. ಅಲ್ಲಿನ ಮೇಯರ್ ಎಲ್ಲ ಬಂದಿದ್ರು. ಹಾಗೆಯೇ ನಮ್ಮ ಸರೇ ಅದಕ್ಕೆಲ್ಲ ಹಣ ಖರ್ಚು ಮಾಡಿ ಒಂದು ವಿಮಾನ ಹತ್ತುವ ಯೋಗವನ್ನು ನನಗೆ ಕಲ್ಪಿಸಿದ್ದು ಸಹ ಮ್ಯಾಥ್ಯೂ ಸಿ ನೈನನ್ ಅವರಿಗೆ ನಾನು ಈ ಯು ಚಾನೆಲ್ನ ಮುಖಾಂತರ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ. ಖಂಡಿತ ಮೇಡಮ್. ಅಂದ್ರೆ ಒಂದು ಒಳ್ಳೆ ಅನುಭವ ಈ ಮಕ್ಕಳೊಟ್ಟಿಗೆ ಬೆರೆಯೋದಂದ್ರೆ ಒಂದು ಖುಷಿ. ಅದೇ ರೀತಿ ಮೇಡಮ್, ನಿಮ್ಮದೊಂದು ಸಂಸ್ಥೆ ಇದೆ, ಶ್ರೀ ನಟರಾಜ ನೃತ್ಯ ನಿಕೇತನ ಸಂಸ್ಥೆ. ಆ ಸಂಸ್ಥೆ ಬಗ್ಗೆ ಸ್ವಲ್ಪ ವಿಸ್ತಾರ ಬಗ್ಗೆ ತಿಳಿಸಿ. ಅಂದ್ರೆ ಈ ಸಂಸ್ಥೆ ಹುಟ್ಟು ಹಾಕಿದ್ದು ಯಾಕಂದ್ರೆ ಕಲಿಸ್ಲಿಕ್ಕೆ, ಆದ್ರೂ ಕೂಡ ಅದರ ಉದ್ದೇಶ, ಮುಂದಿನ ಏನು ಯೋಜನೆಗಳು, ಅದ್ರ ಬಗ್ಗೆ ಒಂದೆರಡು ಮಾತು. ಗಣಪಯ್ಯ ಮಧ್ಯಸ್ಥರಿಂದ ಇದು ಸ್ಥಾಪನೆಗೊಂಡಿದ್ದು. ಅವರದ್ದು ಅದೇ ಅನಾರೋಗ್ಯದಿಂದಾಗಿ ಅವ್ರು ನನಗೆ ವಹಿಸಿಕೊಟ್ಟ ಮೇಲೆ ಈ ಸಂಸ್ಥೆಯನ್ನ ಒಂದು ತರ ನಾನು ಏನೋ ಒಂದು ಒಳ್ಳೆ ಉತ್ತಮ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅನ್ನುವ ಒಂದು ಇಚ್ಛೆಯಿಂದ ಕಲಿಸ್ತಾ ಬಂದೆ. ಇಲ್ಲಿ ಸಾವಿರಾರು ಮಕ್ಕಳು ಕಲಿತು ಹೋಗಿದ್ದಾರೆ. ಸಾಧಾರಣ ಇಲ್ಲಿ ರಂಗ ಪ್ರವೇಶ ಕೂಡ 2-3 ಮಕ್ಕಳಿಗೆ ರಂಗ ಪ್ರವೇಶ ಮಾಡಿಸಿದ್ದೇನೆ. ಹಾಗೆ ಪ್ರತಿ ವರ್ಷ ನಾವು ವಾರ್ಷಿಕೋತ್ಸವ ಮಾಡ್ತೇವೆ. ಆಗ ಈ ಕ್ಷೇತ್ರದಲ್ಲಿ ಯಾರಾದ್ರೂ ಉತ್ತಮ ಸಾಧನೆ ಮಾಡಿದವರನ್ನೆಲ್ಲ ಕರೆಸಿ ಸನ್ಮಾನ ಕೂಡ ಮಾಡ್ತೇವೆ. ಕಾರ್ಯಾಗಾರವನ್ನು ಕೂಡ ನಡೆಸ್ತೇವೆ. ಮಕ್ಕಳಿಗೆ ವಿಶೇಷ ಇದನ್ನು ಕೂಡ ತರಬೇತಿಯನ್ನು ಕೊಡ್ಲಿಕ್ಕೋಸ್ಕರ. ಹಾಗೆ ಮಕ್ಕಳು ಕೂಡ ಇದರಲ್ಲಿ ಈಗ ಜೂನಿಯರ್ ಆಯ್ತು, ಸೀನಿಯರ್ ಆಯ್ತು, ವಿದೂಷಿಗಳಾಗಿ ಸಹ ಹೊರಗೆ ಬಂದಿದ್ದಾರೆ. ತುಂಬಾ ಮಕ್ಕಳಿದ್ದಾರೆ, ಒಂದು 100-150 ಮಕ್ಕಳು ಇದ್ದಾರೆ ಈಗ. ಹಾಗೆ ಇದು ಒಂದು ನನ್ಗೆ ಅಂದ್ರೆ ಇನ್ನೊಬ್ಬರ ಕೈ ಕೇಳಕ್ಕಿಂತ ನಾನೇ ಒಂದು ಸ್ವಂತ ಮಾಡ್ಕೊಳ್ಬೇಕು, ಮಕ್ಕಳಿಗೆ ಎಕ್ಸ್ಟ್ರಾ ಕಲಿಸ್ಬೇಕು. ನಾನು ಬೇರೆ ಒಂದು ಸಂಸ್ಥೆಯಲ್ಲಿ, ಈಗ ಲಿಟ್ಲ್ ರಾಕ್ ಅಂತ ಸಂಸ್ಥೆಯಲ್ಲಿ ನಾನು ಮುಂದುವರಿಯುವುದಾದ್ರೆ ನನ್ನ ಕ್ರಿಯೇಟಿವಿಟಿಯನ್ನ ಕಳ್ಕೊಳ್ತೇನೆ. ಇಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡಬಹುದು, ನೃತ್ಯ ರೂಪಕಗಳನ್ನ ರಚಿಸಬಹುದು. ಮತ್ತೆ ಅಲ್ಲಿ ಪೀರಿಯಡ್ ಲೆಕ್ಕ, ಅಲ್ಲಿ ಅಂತದೆಲ್ಲ ಕಲಿಸ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನನ್ನನ್ನ ನಾನು ಇಲ್ಲಿ ತೊಡಗಿಸಿಕೊಂಡೆ. ಅಂದ್ರೆ ಇಲ್ಲಿ ಇದರಿಂದ ಬಹಳಷ್ಟು ಹೆಸರು ಸಹ ಬಂತು. ಹೌದು, ಅಂದ್ರೆ ಇದು ಸಂಸ್ಥೆಯಲ್ಲಿ ಅಂದ್ರೆ ಇದುವರೆಗೆ ಬಹಳಷ್ಟು ಸ್ಟೂಡೆಂಟ್ ಹೌದು, ತುಂಬಾ ಸ್ಟೂಡೆಂಟ್ಸ್ ಬಂದು. ಸಂಸ್ಥೆ ಎಲ್ಲಿದೆ ಮೇಡಮ್? ಈ ಸಂಸ್ಥೆ ಇದು ಚಿತ್ರಪಾಡಿ ಶಾಲೆ, ಸಾಲಿಗ್ರಾಮದಲ್ಲಿ ಚಿತ್ರಪಾಡಿ ಶಾಲೆ ಅಂತ ಒಂದು ಗವರ್ಮೆಂಟ್ ಸ್ಕೂಲ್, ಬಹಳ ಉತ್ತಮ ಶಾಲೆ. ಅಲ್ಲಿನ ಶಿಕ್ಷಕ ವೃಂದದವರು, SDMC ಮೆಂಬರ್ಸ್ನವರು ಎಲ್ಲರೂ ನಂಗೆ ಬಹಳ ಸಪೋರ್ಟ್ ಮಾಡಿದ್ರು.
ಈಗಲೂ ಸಹ ಅಲ್ಲಿ ಆದಿತ್ಯವಾರ ಒಂದು ಬೆಳಿಗ್ಗೆ 10 ಗಂಟೆಗೆ ಶುರು ಮಾಡಿದ್ರೆ 7 ಗಂಟೆವರೆಗೆ ಕ್ಲಾಸ್ ಮಾಡ್ತಾ ಇದ್ದೇನೆ. ಹೌದು, ಈಗಲೂ ಅಲ್ಲಿ ಬ್ಯಾಚ್ ವೈಸ್ ಅಂದ್ರೆ ಜೂನಿಯರ್ಸ್, ಫಸ್ಟ್ ಸೀನಿಯರ್ಸ್, ಸೆಕೆಂಡ್ ಸೀನಿಯರ್ಸ್, ಥರ್ಡ್ ಸೀನಿಯರ್ಸ್ ಮತ್ತೆ ವಿದ್ವತ್ ಹೀಗೆ ಮಾಡ್ತಾ ಇದ್ದೇನೆ. ಎಷ್ಟು ಮಕ್ಕಳಿದ್ದಾರೆ ಅಲ್ಲಿ? ತುಂಬಾ ಮಕ್ಕಳಿದ್ದಾರೆ. ಬರ್ತಾ ಇರ್ತಾರೆ. ಹೌದು, ಅಂದ್ರೆ ಬ್ಯಾಚ್ ವೈಸ್ ಮಾಡಿ ನಾನು ಮನೆಗೆ ಕಳಿಸ್ತೇನೆ. ಮನೆಗೆ ಕಳಿಸ್ತೀರಿ ಅಂದ್ರೆ ನೀವು ಅಲ್ಲೇ ಇರ್ತೀರಿ? ನಾನು ಅಲ್ಲೇ ಇರ್ತೇನೆ. ಅಲ್ಲೇ ಊಟ, ಕಾಫಿ, ತಿಂಡಿ ಎಲ್ಲ. ಅದೊಂದು ಚಿತ್ರಪಡಿ ಶಾಲೆ ಅಂದ್ರೆ ಅದೊಂದು ದೇವಸ್ಥಾನ ಇದ್ದಾಗೆ ನನ್ನ ಪಾಲಿಗೆ. ಅನ್ನ ಕೊಟ್ಟಂತ ಒಂದು ಸಂಸ್ಥೆ ಅದು. ಅಲ್ಲಿ ಆ ಶಾಲೆ ಬಗ್ಗೆ ಯಾವತ್ತೂ ನಾನು ಚಿರಋಣಿಯಾಗಿ. ನೀವು ಉಡುಪಿಯಿಂದ ಹೋಗಿ ಅಲ್ಲಿ ಕಲಿಸ್ತೀರಿ, ಸಂಜೆ ಬರ್ತೀರಿ? ಸಂಜೆ ಮನೆಗೆ ಒಂದು ದಿವಸ ಇಡೀ ಒಂದಿನ ಭಾನುವಾರ ಎಲ್ಲಿ ಬೇರೆ ಎಲ್ಲ ಹೋಗ್ಲಿಕ್ಕಿಲ್ಲ ನಿಮಗೆ? ಇಲ್ಲ, ಭಾನುವಾರ ನಾನು ಬೇಕಂತವೇ ಸ್ಕಿಪ್ ಮಾಡಿ ಆ ಶಾಲೆಗೋಸ್ಕರವೇ ಅಲ್ಲೇ ನಾನು ಅಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಅಂದ್ರೆ ಮುಂದಿನ ಒಂದು ಏನಾದ್ರು ಯೋಜನೆ ಇದೆ ಮೇಡಮ್? ಮುಂದೆ ನಿಮ್ಮ ಸಂಸ್ಥೆಯಿಂದ ಏನ್ ಮಾಡ್ಬೇಕು ಅಂತಿದೆ? ಮುಂದೆ ನಮ್ಮ ಮಕ್ಕಳೇ ಒಂದು ವಿದುಷಿಗಳಾಗಿ ಹೊರಬಂದು ಅವರೇ ಒಂದೊಂದು ಸಂಸ್ಥೆ ಕಟ್ಟಬೇಕು ಅಂತ ನನ್ನ ಆಸೆ. ನನ್ನಿಂದ ಏನ್ ಸಾಧ್ಯ ಉಂಟು ಅದನ್ನ ಮುಂದೆ ಮಾಡುವ, ಮತ್ತೆ ಬಹಳಷ್ಟು ಮಕ್ಕಳನ್ನ ಹೊರಗೆ ತರುವ ಅಂತ ಒಂದು ಉದ್ದೇಶ ಅಷ್ಟು. ಖಂಡಿತ. ಅಲ್ಲಿ ಆನಂದ ಸೀಕುಂದರ್ ಅಂತ ಇದ್ದಾರೆ, ಅವರು ನಂಗೆ ತುಂಬಾ ಉಪಕಾರ ಮಾಡ್ತಾ ಇದ್ದಾರೆ. ಅವರದ ಮೊಮ್ಮಕ್ಕಳು ಕೂಡ ನನ್ನ ಹತ್ರವೇ ಕಲಿತಾ ಇದ್ದಾರೆ. ಒಬ್ಳು ಜೂನಿಯರ್ ಮುಗಿಸಿದಾಳೆ, ಈಗ ಸಣ್ಣವಳು ಈಗಷ್ಟೇ ಪಾದಾರ್ಪಣೆ ಮಾಡಿದಾಳೆ. ಅವರ ಸೊಸೆಯಂದಿರು, ಅವರ ಆನಂದ್ ಕುಂದರ ಹೆಂಡತಿ, ಮಕ್ಕಳು ಎಲ್ಲ ನನಗೆ ಒಂದು ಬೆಂಗಾವಲಾಗಿ ನಿಂತದಕ್ಕೆ ಆ ಸಂಸ್ಥೆ ಇನ್ನೂ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಉಂಟು. ಖಂಡಿತ. ಮತ್ತೆ ನೀವು ಸಾಲಿಗ್ರಾಮದಲ್ಲೂ ಕೂಡ ಒಂದು ಕ್ಲಾಸ್ ಮಾಡ್ತೀರಿ ಅಲ್ಲ ಮೇಡಮ್? ಸಾಲಿಗ್ರಾಮ ಅಂದ್ರೆ ಚಿತ್ರಪಾಡಿ ಸಾಲಿಗ್ರಾಮ. ಅದೇ ರೀತಿ ನೀವು ಗುರುಗಳಾಗಿ ಬೇರೆ ಕಡೆ ಎಲ್ಲೆಲ್ಲ ಮಾಡ್ತೀರಿ? ನಾನು ಕೋಟೇಶ್ವರ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದೇನೆ. ಇದೀಗ 5ನೇ ವರ್ಷ ಈ ಸಲ ಒಂದು ಗ್ರ್ಯಾಂಡ್ ಆಗಿ ಮಾಡ್ಬೇಕಂತ ಎಲ್ಲ ಪೋಷಕರು ಅಭಿಪ್ರಾಯ ಪಟ್ಟಿದ್ದಾರೆ. ಹಾಗೆ ಕುಂದಾಪುರದಲ್ಲಿ ತಾಂಡವಂ ಅಂತ ಒಂದು ತಂಡ ಇದೆ. ಅಲ್ಲಿ ಫಿಲ್ಮಿ ಡ್ಯಾನ್ಸ್, ಸಂಗೀತ, ಡ್ರಾಯಿಂಗ್ ಕ್ಲಾಸ್ಗಳು ಎಲ್ಲ ನಡೀತದೆ. ಅಲ್ಲಿ ಸಹ ನನ್ನ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಹಾಗೆ HMM ಶಾಲೆ ಕುಂದಾಪುರದಲ್ಲಿ, ಮತ್ತೆ ಜಯರಾಣಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ತಲ್ಲೂರು, ಅಲ್ಲೆಲ್ಲ 1 ಗಂಟೆ. ಈಗಷ್ಟೇ ಹೆಸ್ಕುತ್ರು ಅಂತ ಶಿರಿಯಾರದಲ್ಲಿ ಹೆಸ್ಕುತ್ರು ಶಾಲೆ ಅಂತ ಬಹಳ ಒಂದು ಉತ್ತಮ ಶಾಲೆ. ಇವತ್ತು ಕೂಡ ಪೇಪರ್ ಅಲ್ಲಿ ವಿಜಯ ಕರ್ನಾಟಕದಲ್ಲಿ ಆ ಸ್ಕೂಲಿನ ಬಗ್ಗೆ ತುಂಬಾ ಇದು ಬಂದಿದೆ. ಆ ಶಾಲೆಯಲ್ಲೂ ಸಹ 1 ಗಂಟೆ ಹೊತ್ತು ಕ್ಲಾಸ್ ಮಾಡಿದಿರಿ. ಅಂದ್ರೆ ಅದು ಎಲ್ಲ ಕಡೆ ಹೋಗಿ ಕ್ಲಾಸ್ ಮಾತ್ರ ನಿಜವಾಗಿ ಬ್ರಹ್ಮಾವರದಿಂದ ಆ ಕಡೆ ಕ್ಲಾಸ್ ಜಾಸ್ತಿ. ಬ್ರಹ್ಮಾವರದಿಂದ ಆಚೆ ಉಡುಪಿಯಲ್ಲಿ ಬೇಕಾದಷ್ಟು ಜನ ಟೀಚರ್ಸ್ ಬೇಕಷ್ಟು ಜನ ಇದ್ದಾರೆ. ಅದೇ ರೀತಿ ನಿಮ್ಮ ತಂಡದಿಂದ ಹಲವಾರು ಕಾರ್ಯಕ್ರಮ ಕೊಟ್ಟಿದ್ದೀರಿ ತಾವು. ದೇಶದೊಳಗಿನ ಅಂದ್ರೆ ರಾಜ್ಯದೊಳಗಿನ ಕಾರ್ಯಕ್ರಮಗಳು ಹೇಳುವುದಾರೆ ಎಲ್ಲೆಲ್ಲ ಕೊಟ್ಟಿದ್ದೀರಿ? ನಾವು ಕೋಟೇಶ್ವರ, ಕುಂದಾಪುರ ಈ ಸೈಡ್ ಅಂತೂ ತುಂಬಾ ಕೊಟ್ಟಿದ್ದೇವೆ. ಇನ್ನು ಮಂಗಳೂರಿಗೆ ಹೋಗಿದ್ದೇವೆ, ಬೆಂಗಳೂರಲ್ಲಿ ಕೊಟ್ಟಿದ್ದೇವೆ. ಹಾಗೆ ಬಾಂಬೆ ಸೈಡ್ ಹೋಗ್ಲಿಕ್ಕೆ ಆಗ್ಲಿಲ್ಲ. ಇನ್ನೊಂದು ಸ್ವಲ್ಪ ದಿನದಲ್ಲೇ ನಮ್ಗೆ ಅಲ್ಲಿ ಸಿಗುವ ಒಂದು ಚಾನ್ಸ್ ಕೂಡ ಉಂಟು. ಅಂದ್ರೆ ರಾಜ್ಯದೊಳಗೆ ಹೋಗಿ ಬೇರೆ ರಾಜ್ಯದಲ್ಲಿ ಕೂಡ ನೀವು ಕಾರ್ಯಕ್ರಮ ಕೊಡ್ತೀವಿ. ಅಂದ್ರೆ ನಿಮ್ಮ ಕಾರ್ಯಕ್ರಮದಲ್ಲಿ ಎಷ್ಟು ಗಂಟೆಗಳ ಕಾರ್ಯಕ್ರಮ ಮತ್ತೆ ಯಾವ ರೀತಿಯ ಕಾರ್ಯಕ್ರಮ ಜರುಗುತ್ತೆ ಮೇಡಮ್? ಯಾವ ರೀತಿಯ? ಸಾಧಾರಣ 2-2.5 ಗಂಟೆ ಕಾರ್ಯಕ್ರಮ ಕೊಟ್ಟಿದ್ದೇವೆ. ಎಷ್ಟು ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ? ನಾನು ಒಂದೊಂದ್ ಸಲಕ್ಕೆ 35-40 ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗ್ತೇನೆ. ಅಲ್ಲಿ ನೃತ್ಯ ರೂಪಕಗಳು, ಮತ್ತೆ ಯಕ್ಷ ನೃತ್ಯಗಳು, ಇಂಥದನ್ನೆಲ್ಲ ಭಾವಗೀತೆಗಳು ಮತ್ತು ಟ್ರೆಡಿಷನಲ್ ಡ್ಯಾನ್ಸ್ ಬಹಳಷ್ಟು ಮಾಡಿಸ್ತೇನೆ. ಆ ರೀತಿಯ ಒಂದು ಇದು ಮಾಡ್ತಾ ಇದ್ದೇನೆ. ಅಂದ್ರೆ ಒಂದು ಜಾನಪದ ನೃತ್ಯವು ಅಟ್ರಾಕ್ಷನ್. ಹೌದು, ಜನರಿಗೆ ಬರೀ ಶಾಸ್ತ್ರೀಯ ನೋಡ್ತಾ ಇದ್ದ ಅಷ್ಟು ಖುಷಿ ಆಗುತ್ತೆ, ಬೋರ್ ಅನ್ಸುತ್ತೆ. ಆಗ ಮತ್ತೆ ಜಾನಪದದಲ್ಲಿ ಇದನ್ನ ಹಾಕಿಬಿಟ್ರೆ ಹೌದು, ಆ ಹಾಡು ಹತ್ರ ಗಮ್ಮತ್ ಖುಷಿ ಕೊಡ್ತದೆ, ಜೋಶ್ ಕೊಡ್ತದೆ. ಹೌದು, ನಮ್ಮ ಕಲಾವಿದರ ಮುಖ್ಯ ಉದ್ದೇಶವೇ ಮನೋರಂಜನೆ. ಅದು ಉತ್ತಮ ರೀತಿಯಲ್ಲಿ ಇದ್ರೆ ಸಾಕು. ಆದ್ರೆ ಒಂದು ವಿಚಾರ, ನಾನು ಹೊರಗಿನ ಯಾವುದೇ ಒಂದು CD ಆಗ್ಲಿ ಇದಾಗ್ಲಿ ಉಪಯೋಗಿಸ್ತಾ ಇಲ್ಲ. ಲೈವ್ ಕಾರ್ಯಕ್ರಮ ಬಿಟ್ಟು ನಾನು ಈ ಭಾಗೀರಥಿ ಅಂದ್ರೆ ಕೂಡಲೇ ಎಲ್ಲರಿಗೂ ಅಲ್ಲಿ ಲೈವ್ ಕಾರ್ಯಕ್ರಮ ಅಂತ ಮನಸ್ಸಿಗೆ ಬರುತ್ತೆ. ಅದನ್ನ ಮಾತ್ರ ಮಾಡುದು. ನನ್ನ ಗುರುಗಳು ಸಹ ಹೇಳಿದ ಹಾಗೆ. ಯಾಕೆ ಅಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಹಲವಾರು ಜನ ಮೃದಂಗ ಆಗ್ಲಿ, ವೈಲಿನ್ ಬಾರಿಸುವವರಾಗ್ಲಿ, ಸಂಗೀತಗಾರರಾಗ್ಲಿ, ರಿದಮ್ ಪ್ಯಾಡಿನವರು, ಅವರೆಲ್ಲರೂ ಸಹ ಇದನ್ನೇ ನೆಚ್ಚಿಕೊಂಡು ಬಂದವರು. ಅವರಿಗೂ ಸಹ ಏನಾದ್ರೂ ಜೀವನ ನಡಿಬೇಕಂದ್ರೆ ಇದ್ರಿಂದ. ಹೌದಾ? ಆಗ ಅಂತವರ ಹೊಟ್ಟೆ ಮೇಲೆ ಹೊಡೆದು ನಾವು ಇಲ್ಲ ಮ್ಯೂಸಿಕ್ ಲೈವ್ ಇದು CD ಹಾಕಿದಾಗ, ಟ್ರ್ಯಾಕ್ ಮ್ಯೂಸಿಕ್ ಹಾಕಿದಾಗ ಅವರಿಗೆ ಜೀವನ ಹೇಗೆ ಹೋಗ್ಬೇಕು? ನಾನು ತಿನ್ಬೇಕು, ನನ್ನಿಂದ ಅವರು ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಳ್ಬೇಕು ಅನ್ನುವ ಉದ್ದೇಶ ಇಟ್ಕೊಂಡು, ಮತ್ತೆ ನಮ್ಗೆ ಆನ್ ದ ಸ್ಪಾಟ್ ಅಂದ್ರೆ ಆ ಸ್ಟೇಜ್ ಅಲ್ಲೇ ಕೆಲವೊಂದು ನಾವು ಗಿಮಿಕ್ಸ್ ಗಳನ್ನ ತೋರಿಸಬಹುದು ಇವರನ್ನ ಇಟ್ಕೊಂಡು. ಅವರು
ಆ ಡಿಫ್ರೆಂಟ್ ಇದನ್ನೆಲ್ಲ ಚಂಡೆ ಅದು ಇದನ್ನೆಲ್ಲ ಉಪಯೋಗಿಸುವಾಗ ಆ ಮಕ್ಕಳಲ್ಲೂ ಒಂದು ಜೋಶ್ ಬರುತ್ತೆ. ಇದು ಟ್ರ್ಯಾಕ್ ನೀವು ಹಾಕಿದ ಕೂಡಲೇ ಹೆಚ್ಚಿನದೇನು ಮಾಡ್ಲಿಕ್ಕೆ ಅದರಲ್ಲಿ ಇದ್ದಷ್ಟೇ ಸ್ಟೆಪ್ಗಳು ಅದರಲ್ಲಿ ಇದ್ದಷ್ಟೇ ಮಾಡ್ಬೇಕಾಗುತ್ತೆ. ಇದು ಎಕ್ಸ್ಟ್ರಾ ನಾವು ಮಾಡಬಹುದು. ಹೌದು, ಮಕ್ಕಳಿಗೆ ತಪ್ಪಿ ಹೋಗುದಿಲ್ಲ ತಪ್ಪಿದ್ರು ಸುಧಾರಿಸಲಿಕ್ಕೆ ಆಗ್ತದೆ. ಅಂದ್ರೆ ಈ ಹಾಡು ಕೂಡ ಅಲ್ಲೇ ಹಾಡ್ತೀರಿ, ಅಲ್ಲೇ ಹಾಡ್ತೀರಿ. ಅಂದ್ರೆ ಇದೆಲ್ಲ ಸಾರಥಿಗಳು ಇದ್ರೆ ಮಾತ್ರ ಅದೊಂದು ಒಳ್ಳೆಯ ಒಂದು ಕಾರ್ಯಕ್ರಮ ಆಗಿ ಒಮ್ಮೆ ಬರ್ಲಿಕ್ಕೆ ಸಾಧ್ಯ. ಖಂಡಿತ. ಅಂದ್ರೆ ಇದು ಈ ಕಲಾವಿದರಿಗೆ ಕಷ್ಟ ಅಂದ್ರೆ ಈ ಟ್ರ್ಯಾಕ್ನ ಮೂಲಕ ನಾವು ಅಂದ್ರೆ ಹೇಳ್ಬೇಕಂದ್ರೆ ಭರತನಾಟ್ಯ ಮಾತ್ರ ಅಂತ ಅಲ್ಲ, ಈ ಎಲ್ಲವೂ ಈಗ ಸಂಗೀತ ಪ್ರಕಾರ ಶಾಸ್ತ್ರೀಯ ಸಂಗೀತ ಒಂದು ಬಿಟ್ಟು ಮತ್ತೆ ಉಳಿದ ಎಲ್ಲ ಸಂಗೀತದಲ್ಲಿ ಹಿನ್ನೆಲೆ ಕಲಾವಿದರಿಗೆ ಬಹಳ ಕಷ್ಟ ಇದೆ. ಯಾಕಂದ್ರೆ ಇದನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಈ ಟ್ರ್ಯಾಕ್ ಒಂದು ಸಂಸ್ಕೃತಿಯನ್ನ ಬ್ಯಾನ್ ಮಾಡ್ಬೇಕಾಗ್ತದೆ. ಬ್ಯಾನ್ ಮಾಡಿದ್ರೆ ಎಲ್ಲಾ ಕಲಾವಿದರು ಬದುಕಲಿಕ್ಕೆ ಆಗ್ತದೆ. ಇಲ್ಲಾಂದ್ರೆ ಏನಾಗ್ತದೆ, ಕಲಾವಿದರಿಗೆ ಉಪವಾಸ. ಈಗ ಆರ್ಕೆಸ್ಟ್ರಾ ಅಂತ ಒಂದು ಈಗ ಹಾಡು ಬರುವವರು ಬರದವರು ಕೂಡ ಹಾಡುವವರಾಗಿದೆ. ವೇದಿಕೆ ಏರಿ ಹಾಡುವಂತ ಸಂದರ್ಭ ಬಂದಿ ಈಗ ಅವರಿಗೂ ಉತ್ತೇಜನ ನೀಡುವರಿದ್ದಾರೆ. ಹಾಡ್ಲಿಕ್ಕೆ ಬರ್ದಿರ್ ತೊಂದ್ರೆ ಇಲ್ಲ, ಟ್ರ್ಯಾಕ್ ಅಲ್ಲಿ ಹಾಡ್ರೆ ತಾಳ ಇಲ್ಲ, ಶ್ರುತಿ ಇಲ್ಲ, ಏನು ಕೂಡ ಒಂದು ಎಲ್ಲರೂ ಸಂಗೀತಗಾರರೇ. ಈಗ ನಾವು ನಿಜವಾಗಿ ಪಕ್ವವಾಗಬೇಕಾದ್ರೆ ಹಿನ್ನೆಲೆ ಸಂಗೀತ ಜೊತೆಗೆ ಹಾಡ್ಬೇಕು. ಹಿನ್ನೆಲೆ ಸಂಗೀತ ಇದ್ದಾಗ ನಮಗೆ ಎಲ್ಲ ಇದಾಗ್ತದೆ. ಇವನ್ ನೃತ್ಯದಲ್ಲೂ ಕೂಡ ಹಾಗೆ ಸೇರಿ 1-2 ವರ್ಷಕ್ಕೆ ಅವರು ಸ್ಟೇಜ್ ಕಾರ್ಯಕ್ರಮ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಆಗ ಅಲ್ಲಿ ಎಂತದೋ ಏನು ಆ ಮುಖದಲ್ಲಿ ಭಾವ ಆಗ್ಲಿ, ಅಡವುಗಳಾಗ್ಲಿ, ಜತಿಗಳಾಗ್ಲಿ ಯಾವ ಪರ್ಫೆಕ್ಷನ್ ಇಲ್ಲದಿದ್ರು ಅವ್ರು 1-2 ವರ್ಷದಲ್ಲಿ ದೊಡ್ಡ ಡ್ಯಾನ್ಸರ್ ಹೆಸರು ಮಾಡಿ. ಅದು ಅಲ್ಲದೆ ಅವರು ಆಯ್ಕೆ ಮಾಡೋ ಹಾಡುಗಳು ಒಳ್ಳೆ ಇರುದು. ನಿಜವಾಗಿ ಭರತನಾಟ್ಯ ಅಂದ್ರೆ ಒಂದು ದೇವಕಲೆ. ಭರತನಾಟ್ಯವನ್ನ ನಾವು ಅದು ಹಾಡು ಯಾವ ತರದ ಹಾಡ್ಬೇಕು ಆ ಹಾಡಿಗೆ ಮಾತ್ರ ನೃತ್ಯ ಮಾಡ್ಬೇಕು. ಭರತನಾಟ್ಯ ಮಾಡ್ತಾರೆ, ಸಡನ್ ಆಗಿ ಫಿಲ್ಮ್ ಡ್ಯಾನ್ಸ್ ನಾನು ನೋಡಿ ತುಂಬಾ ಕಡೆ ನೋಡಿದೆ. ಹೌದು, ಯಕ್ಷಗಾನವನ್ನು ಕೂಡ ಅದೇ ತರ ಮಾಡಿ ತೆಗೆದ್ರು ಎಲ್ಲರೂ. ಹೌದು, ಯಾಕಂದ್ರೆ ನೋವಾಗ್ತದೆ. ಹೌದು, ಆ ಕಲೆಗೆ ಅದೊಂದು ಚೌಕಟ್ಟಿದೆ. ಸಂಪ್ರದಾಯ ಮೀರಿ ಹೋದ ಕೂಡ ಬಹಳ ನೋವಾಗ್ತದೆ ಮನಸ್ಸಿಗೆ. ಹೌದು, ನನಗೆ ಯಕ್ಷಗಾನ ಅಂತ ಬಂದುಕೊಳ್ಳೆ ನಿಮ್ಮ ಯಕ್ಷಗಾನ ಪಯಣದ ಬಗ್ಗೆ ತಿಳಿಯುವಂತ ಕುತೂಹಲ. ಅಂದ್ರೆ ನೀವು ಮಹಿಳೆಯರ ಯಕ್ಷಗಾನದಲ್ಲಿ ನಿಮ್ಮ ಸಮಯದಲ್ಲಿ ಬಹಳ ಕಡಿಮೆ ಜನ ಇದ್ರು. ಹೌದು, ಆಗ ಯಕ್ಷಗಾನಕ್ಕೆ ಪುರುಷರು ಮಾತ್ರ ಹೋಗ್ತಾರೆ, ಮಹಿಳೆಯರು ಗಂಡು ಕಲೆ ಅಂತ. ನೀವು ಹೇಗೆ ಶುರುವಾಯ್ತು ಅಂದ್ರೆ ನಿಮ್ಮ ಯಾರು ನಿಮಗೆ ಗುರುಗಳು, ಯಕ್ಷಗಾನದ ಗುರುಗಳು ಆಗ ಹೇಳಿದ್ರಿ ನೀವು? ಸದಾನಂದ ಹೆಬ್ಬಾರ್. ಹೌದು, ಆ ನಂತರ ನೀವು ಯಕ್ಷಗಾನ ಪಾತ್ರ ಮಾಡ್ತಾ ಹೋದ್ರಿ, ಹಲವಾರು ಕಾರ್ಯಕ್ರಮ ಮಾಡಿದ್ರಿ. ತುಂಬಾ ಅಂದ್ರೆ ಒಂದು 500 ಕಾರ್ಯಕ್ರಮ ಮಾಡಿದ್ರಿ. ಅದ್ರ ಬಗ್ಗೆ ಒಂದು ಕಾರ್ಯಕ್ರಮ ಅದು ಮುಂಬೈ, ಶಿರೂರು, ಆಚೆ ಅಂಕೋಲಾ ಎಲ್ಲೆಲ್ಲ ನಾವು ಮಾಡಿದ್ದೇವೆ, ಲೆಕ್ಕವೇ ಇಲ್ಲ. ಅಷ್ಟು ಕಡೆಗಳಲ್ಲಿ ಮಾಡಿದ್ದೇವೆ. ತುಂಬಾ ಸಂಸ್ಥೆಗಳನ್ನ ನಾವು ಕಟ್ಕೊಳ್ತು ಕಡೆಗೆ. ಫಸ್ಟ್ ಮಾತ್ರ ನಮ್ಮದು ಗೆಳೆಯರ ಬಳಗ ಹಂಗಳೂರು. ಆ ಸಮಯದಲ್ಲಿ ಧಾರೇಶ್ವರರು, ಕಾಳಿಂಗನೌಡ್ರು ಇಂತಹ ಒಂದು ಘಟಾನುಘಟಿಗಳ ಎದುರಿಗೆ ನಾವು ಜೋಡಾಟ ಮಾಡುವುದಂತ ಸಹ ಇತ್ತು. ಆಗ ಮಣಿಪಾಲದಲ್ಲಿ ಸಿಂಡಿಕೇಟ್ ಬ್ಯಾಂಕಿನ ಒಂದು ತಂಡ, ಮಹಿಳಾ ತಂಡ ಮಾತ್ರ ಇದ್ದದ್ದು. ಅದು ಬಿಟ್ಟು ಬೇರೆ ಯಾವುದು ಮಹಿಳಾ ತಂಡ ಇರಲಿಲ್ಲ. ಎರಡನೇದಾಗಿ ನಮ್ಮದು. ಅಂತ ಸಂದರ್ಭದಲ್ಲಿ ಕಾಳಿಂಗನೌಡ್ರು ತೀರ್ಕೊಂಡ್ರು. ಅದು ನಾವು ಆಸೆ ಬಿಡ್ತು ಮತ್ತೆ. ಆದ್ರೆ ತುಂಬಾ ಕಾರ್ಯಕ್ರಮಗಳನ್ನ ಮಾಡ್ತಾ ಹೋದ. ಸೌಗಂಧಿಕ ಪುಷ್ಪಹರಣ, ಮತ್ತೆ ದ್ರೌಪದಿ ಪ್ರತಾಪ, ಇದು ರತ್ನಾವತಿ ಕಲ್ಯಾಣ. ರತ್ನಾವತಿ ಕಲ್ಯಾಣವನ್ನ ನಾವು ಅಲ್ಲಿ ಮುದ್ದೂರು ಇವರು ಮನೋರಮೆ, ಮುದ್ದಣ್ಣ ಮನೋರಮೆ, ಅಲ್ಲಿ ಅವರದ್ದು ಪ್ಲೇಸ್ ಉಂಟಲ್ಲ, ಮಾಡಿ ಬಂದೆವು. ಹರಿಕೃಷ್ಣ ಪುನರೂರು ನಡೆಸಿಕೊಟ್ರು. ಅಂತಲ್ಲೆಲ್ಲ ಹೋಗಿ ನಾವು ಕೇರಳದಲ್ಲೂ ಸಹ ಮಾಡಿ ಬಂದೆ. ಆನಂತರ ನನ್ನ ಕಾಲೇಜು ದಿನಗಳಲ್ಲಿ ಸ್ವಲ್ಪ ಕಡಿಮೆ ಮಾಡಿದೆ, ಓದಿನ ಕಡೆ ಇದು. ಆದ್ರೂ ಕಡೆ ಮತ್ತೆ ಅದರದ್ದು ಏನು ಹೇಳ್ತಾರಲ್ಲ, ಯಕ್ಷಗಾನದ ಬಟ್ಟೆದು ವಾಸನೆ ನಮ್ಮನ್ನು ಎಳ್ಕೊಂಡು ಹೋಗ್ತದೆ, ಬಿಡುದಿಲ್ಲ. ಹಾಗೆ ಮುಂದುವರ್ಸ್ಕೊಂಡು ಹೋಗಿ ಈಗ ಯಕ್ಷ ಮಹಿಳಾ ಬಳಗ ಅಂತ ಶುರು ಮಾಡಿದೆ. ಈಗ ಸಾಫಲ್ಯ ಟ್ರಸ್ಟ್ ಅಂತ, ಅದರಲ್ಲಿ ಸಹ ನಾನು ಅತಿಥಿ ಅಲ್ಲಿ ಆ ಒಂದು ಸಂಸ್ಥೆಯ ಕಲಾವಿದೆಯಾಗಿದ್ದೇನೆ. ಈಗ 100 ಕಾರ್ಯಕ್ರಮಗಳನ್ನ ಈಗ ಪುನಃ ಉಡುಪಿಯಲ್ಲಿ ಕೊಡ್ತಾ ಇದ್ದೇವೆ. ಹೌದು, ಈಗ ನಾಳೆ ಪರ್ಕಳದಲ್ಲಿ ಗಣೇಶ ಚತುರ್ಥಿಗೆ ಪರ್ಕಳದಲ್ಲಿ ಸಹ ಉಂಟು ಮಹಿಳಾ ಯಕ್ಷಗಾನ ರತ್ನಾವತಿ ಕಲ್ಯಾಣ ಅಂತ. ಅಂದ್ರೆ ನಾನು ವೇದಿಕೆ ಹತ್ತಿದ ಕೂಡಲೇ ನಾನು ಹುಡುಗಿ ಅಂತ ಯಾರು ಭಾವಿಸುದಿಲ್ಲ. ಎರಡನೇ ವೇಷ ಎಲ್ಲ ಜಾಸ್ತಿ ಮಾಡುವುದು. ಆಗ ಸ್ವರ ಸಹ ಚೇಂಜ್ ಮಾಡ್ತೇನೆ, ಗಂಡು ಸ್ವರ ಮಾಡ್ತೇನೆ. ಆ ಕಾಲು ನಾವು ನಿಲ್ಲುವ ಭಂಗಿಯೇ ಚೇಂಜ್. ಅದು ಅದರ ಒಂದು ಅದು ಬೇಕು. ಎಲ್ಲರೂ ಮಹಿಳೆಯರು ರಾಕ್ಷಸ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹೌದು, ಸಪೂರ ಸ್ವರ ಬಂದ ಕೂಡಲೇ ಹೋಯ್ತು. ರಾಕ್ಷಸ ಪಾತ್ರ ಹಾಕಿ ಕೀಲು ಸ್ವರ ಹೋಯ್ತಲ್ಲ, ಹಾಗೆ ಅದು ಆ ರೀತಿಯಲ್ಲಿ. ಒಂದು ದಿನ ಯಕ್ಷಗಾನ ಮಾಡಿದ್ರೆ 10 ದಿನ ಸ್ವರ ಸರಿ ಇರುವುದು. ಅದು ದಪ್ಪ ಮಾಡ್ತೀರಲ್ಲ. ಅಂದ್ರೆ ಒಂದು ಸಂತೋಷ. ನೀವು ಯಾವ್ದೆಲ್ಲ ಪಾತ್ರ ಮಾಡಿದ್ರಿ ಮೇಡಮ್?
ನಾನು ದ್ರೌಪದಿ ಪ್ರತಾಪದಲ್ಲಿ ದ್ರೌಪದಿ, ಮೀನಾಕ್ಷಿ ಕಲ್ಯಾಣದಲ್ಲಿ ಮೀನಾಕ್ಷಿ, ಕಂಸ ದಿಗ್ವಿಜಯದಲ್ಲಿ ಕಂಸ, ಕಂಸ ವಧೆಯಲ್ಲೂ ಸಹ ಕಂಸನೇ. ಹೌದು. ಮತ್ತೆ ಸೌಗಂಧಿಕ ಪುಷ್ಪಹರಣದಲ್ಲಿ ಭೀಮ, ಸುಧನ್ವಾರ್ಜುನದಲ್ಲಿ ಸುಧನ್ವ, ವಾಲಿ, ಹೀಗೆ ಸುಮಾರು ಮಾಡಿದ್ದೇನೆ. ಈಗ ರತ್ನಾವತಿ ಕಲ್ಯಾಣದ ಭದ್ರಸೇನ, ದೊಡ್ಡ ಪಾತ್ರ, ದೊಡ್ಡದು ಯಾವುದು ಸಣ್ಣದ್ದು ಮಾಡಿದ್ದಿಲ್ಲ ಇಷ್ಟರವರೆಗೆ. ಮತ್ತೆ ದಸರಾದಪ್ಪ ಮಾಡ್ಲೇಬೇಕು. ಮೀನಾಕ್ಷಿಗೆಲ್ಲ ತೊಂದರೆ ಇಲ್ಲ. ಮೀನಾಕ್ಷಿ ಅದೊಂಥರ ಗಂಡು ಟೈಪೇ ಬರುತ್ತೆ. ಹೌದು, ಮಹಿಳಾ ಸಾಮ್ರಾಜ್ಯ. ಅದನ್ನ ಮೆಚ್ಚಿ ಒಮ್ಮೆ ನಮ್ಮ ಆನಂದ ಕುಂದರ್ ಅವರು ನನಗೆ 25,000 ಆನ್ ದ ಸ್ಪಾಟ್ ಅನೌನ್ಸ್ ಮಾಡಿ ಕೊಟ್ಟಿದ್ರು. ಅಷ್ಟು ಖುಷಿ ಪಟ್ರು ಮೀನಾಕ್ಷಿ ಇದಕ್ಕೆ ಪ್ರೋತ್ಸಾಹ ರೂಪವಾಗಿ. ಅದೊಂದು ದೊಡ್ಡ ದೊಡ್ಡ ನಿಧಿ. ಯಾಕಂದ್ರೆ ಅಷ್ಟೆಲ್ಲ ಕೊಡೋರು ಕಡಿಮೆ ಅಲ್ಲ. ಈಗಿನ ಕಾಲದಲ್ಲಿ ಒಂದು ಚಪ್ಪಾಳೆ ಹೊಡಿಲಿಕ್ಕೆ ಆಲೋಚನೆ ಮಾಡ್ತಾರೆ ಜನ. ಮೊದಲ ಹಾಗಲ್ಲ. ನಾನು ಸೌಗಂಧಿಕ ಪುಷ್ಪಹರಣಕ್ಕೆ ಫಸ್ಟ್ ಭೀಮನಾಗಿ ಕಾಲಿಟ್ಟಾಗ ಎಷ್ಟೋ ಜನ ಆಗ ಎಲ್ಲ ಒಂದು ನೋಟಿನ ಹಾರ ಹಾಕೋದು ಸಂಪ್ರದಾಯ, ಎಲ್ಲ ಬಂದು ನೋಟಿನ ಹಾರ ಹಾಕ್ತಿದ್ರು. ಬಟ್ ಈಗ ನಾನು ಅದನ್ನ ಕಾಣ್ತಾ ಇಲ್ಲ. ಜನರ ಇದು ಅಂದ್ರೆ ಚಪ್ಪಾಳೆ ಸಹ ಕೊಡ್ಲಿಕ್ಕೂ ಸ್ವಲ್ಪ ಕಂಜೂಸ್ ಮಾಡ್ತಾರೆ. ಯಾಕಂತ ನಂಗೆ ಅರ್ಥ ಆಗುದಿಲ್ಲ. ಖಂಡಿತ. ಮತ್ತೆ ಈಗ ಆಯೋಜಕರು ಅಷ್ಟೇ ಅಲ್ಲೊಂದು ಟೈಮ್ ಪಾಸ್ ಆಗಬೇಕು ಅಂತ ನೀಡ್ತಾರೆ ಕಾರ್ಯಕ್ರಮ. ಬೇಗ ಮುಗಿಸಿ ಇನ್ನೊಂದು ಕಾರ್ಯಕ್ರಮ ಸೆಟ್ ಮಾಡಿ ಎಲ್ಲ ಗಡಿಬಿಡಿ, ತುರಾತುರಿ ಜಾಸ್ತಿ. ಪ್ರಪಂಚವೇ ಗಡಿಬಿಡಿ. ಅದು ತಿಂಗಳುಗಳು ವಾರದ ರೀತಿಯಲ್ಲಿ ಹೋಗ್ತದೆ ಈಗ. ಆತರ ಹೌದು, ನಿಜವಾಗಿ. ಅಂದ್ರೆ ಈ ಯಕ್ಷಗಾನ ನಿಮ್ಗೆ ಅಂದ್ರೆ ಒಂಥರ ಹಿಡಿಸ್ತದೆ, ಉತ್ತಮವಾಗಿ ಅನಿಸ್ತದೆ. ಭರತನಾಟ್ಯ ಒಂದು ಕಣ್ಣಾದ್ರೆ ಯಕ್ಷಗಾನ ಇನ್ನೊಂದು ಕಣ್ಣ. ನಿಮ್ಮ ಮನೆಯಲ್ಲಿ ಯಾರು ಯಕ್ಷಗಾನ ಕಲಾವಿದರು ಇದ್ರ ಹಿಂದೆ? ನನ್ನ ತಂದೆಯವರು ಒಂದೆರಡು ವೇಷ ಮಾಡಿದ್ದಾರೆ ಅಷ್ಟೇ. ನಮ್ಮ ಅಜ್ಜಿ ಎಲ್ಲ ಮುಖಾಂಬು ಅಂತ, ಅವರು ಪಿಟೀಲು ವಾದಕಿ. ಮತ್ತೆ ನಮ್ಮ ಅಪ್ಪನ ಅಮ್ಮ ಸಂಗೀತ ಕಲೆಯಲ್ಲಿ ಸಂಗೀತ ಎಲ್ಲ ಹಾಡ್ತಿದ್ರು, ಮಕ್ಕಳಿಗೆ ಹೇಳಿ ಕೊಡ್ತಾ ಇದ್ರು ಹಾರ್ಮೋನಿಯಂ ಅಲ್ಲಿ. ಹಾಗೆ ಅದು ಒಂಥರ ರಕ್ತಗತವಾಗಿಯೇ ಬಂತು. ಈ ಭರತನಾಟ್ಯ ನಿಮ್ಗೆ ಹೇಗೆ ಬಂತು ಅನ್ನೋದು ಕೇಳೋಣ. ಒಂದು ಸಣ್ಣ ವಿರಾಮ ತೆಗೆದು ವಿರಾಮದ ನಂತರ ಮತ್ತೆ ಮಾತು ಮುಂದುವರಿಸೋಣ. ಆತ್ಮೀಯ ವೀಕ್ಷಕರೇ, ಕಲಾಂತರಂಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ನಿಮ್ಮ ಭೇಟಿ ಆಗ್ತೇವೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ಆತ್ಮೀಯ ವೀಕ್ಷಕರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಂದಿಗೆ ಇದ್ದಾರೆ ನಮ್ಮ ಊರಿನ ಕಲಾವಿದೆಯವರು, ಭರತನಾಟ್ಯ ವಿದುಷಿ, ಹವ್ಯಾಸಿ ಯಕ್ಷಗಾನ ಕಲಾವಿದೆ, ಅವರೇ ಭಾಗೀರಥಿ ಎಂ ರಾವ್ ಅವರು. ಅವರೊಂದಿಗೆ ಮಾತುಕತೆಯನ್ನು ಆಡ್ತಿದ್ವಿ, ಅವರ ಮನದ ವಿಷಯವನ್ನು ತಿಳಿತಾ ಇದ್ದೇವೆ. ಹಾಗೆ ಅವರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಮೇಡಮ್, ನಿಮಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಕಲಾವಿದರು, ಕಲೆ ಎನ್ನುವುದು ಒಮ್ಮೆ ಅಂಟಿದರೆ ಮತ್ತೆ ಹೋಗೋದಂಥದ್ದು. ಹಾಗೆ ನಿಮಗೆ ನಿಮ್ಮ ಹಿರಿಯರಲ್ಲಿ ಭರತನಾಟ್ಯ ಕಲೆಯವರು ಯಾರು ಇದ್ರ? ಅಂದರೆ ನೀವು ಪಿಟೀಲು ವಾದಕರಾಗಿದ್ದರು ಅಂತ ಹೇಳಿದ್ರೆ, ಅದೇ ರೀತಿ ಯಕ್ಷಗಾನದಲ್ಲಿ ಕೂಡ ಇದ್ರು. ಈ ಭರತನಾಟ್ಯ ಅನ್ನೋದು ಎಲ್ಲಿಂದ ಬಂತು ಅನ್ನೋದು ನಮಗೆ ಗೊತ್ತಾಗೋಗಿತ್ತು. ಅಂದರೆ ಹೇಗೆ ನಿಮಗೆ ಬಂತದ್ದು? ಈ ಭರತನಾಟ್ಯ ಅನ್ನೋದು ಬಹಳ ಅಂದ್ರೆ ತುಂಬಾ ಶ್ರೀಮಂತರಿಗೆ ಮಾತ್ರ ಅದನ್ನು ಸಿಗುವಂಥದ್ದು. ಆಗ ನಾನು ಒಮ್ಮೆ ಒಂದೆರಡು ಕಾರ್ಯಕ್ರಮ ನೋಡಿದ್ದೇನೆ. ನೋಡುವಾಗ ನಂಗೂ ಸಹ ಬಹಳ ಖುಷಿಯಾಗಿ ಕಣ್ಣಲ್ಲಿ ನೀರು ಬರ್ತಿತ್ತು. ನಾನು ಕಲಿಬೇಕು ಅಂತ. ಅದು ದೇವರ ಇಚ್ಛೆ ಏನು. ಅಲ್ಲಿ ಇವರು ಬಾಬು ಶೆಟ್ರು ಗಣಪಯ್ಯ ಮಧ್ಯಸ್ಥರ ಹತ್ರ ಹೋಗಿ ನನ್ನನ್ನ ಸೇರಿಸಿದ್ರು. ಫಸ್ಟ್ ಶ್ರೀನಿವಾಸ ಮಧ್ಯಸ್ಥರ ಹತ್ರ ಸೇರಿಸಿದ್ರು. ಆನಂತರ ಇವರು ಗಣಪಯ್ಯ ಮಧ್ಯಸ್ಥರು ಕಂಟಿನ್ಯೂ ಮಾಡಿದ್ರು. ಅಲ್ಲಿ ಸಹ ಹಾಗೆ ಆಗ್ತಿತ್ತು. ಅಂದ್ರೆ ರಕ್ತಗತವಾಗಿ ಬಂದ್ರೆ ಮಾತ್ರ ಇದೆಲ್ಲ ಕಲೆಯನ್ನ ಕಲೀಲಿಕ್ಕೆ ಸಾಧ್ಯ. ಇಲ್ಲದಿದ್ರೆ ಖಂಡಿತ ಸಾಧ್ಯವೇ ಇಲ್ಲ. ಒತ್ತಾಯಕ್ಕೆ ಆಯ್ತಾ. ಮತ್ತೆ ಫೀಸ್ ಕೊಡ್ಬೇಕಲ್ಲ, ಫೀಸ್. ಆದ್ರೆ ನಾನು ಏನಂದ್ರೆ ಮೊದ್ಲು ಈ ಆರ್ಕೆಸ್ಟ್ರಾದಲ್ಲೆಲ್ಲ ಹಾಡ್ಲಿಕ್ಕೆ ಹೋಗ್ತಿದ್ದೆ. ವಸುಧಾ ಮ್ಯೂಸಿಕಲ್ ಸ್ಟಾರ್ ಬಸ್ರೂರು. ಪಾಪ ಅವ್ರು ಏನ್ ಮಾಡ್ತಿದ್ರು, ನಮ್ಮ ಕಲೆಯನ್ನ ಮೆಚ್ಚಿ ಹಣ ನಾವು ಹೋದದಕ್ಕೆ ಕೊಡ್ತಿದ್ರು. ಆ ದುಡ್ಡನ್ನೆಲ್ಲ ಹಾಗೆ ಇಟ್ಕೊಳ್ತಿದ್ದೆ. ಮತ್ತೆ ಯಾರಾದ್ರೂ ಮೊದಲಿನ ಕಾಲದಲ್ಲಿ ಮಕ್ಕಳನ್ನ ನೋಡ್ಲಿಕ್ಕೆ ಬಂದಾಗ ಒಂದು 10 ರೂಪಾಯಿ ಆಗ ಫೀಸ್ ಇದ್ದದ್ದು 30 ರೂಪಾಯಿ ಆಯ್ತಾ. ಅದನ್ನೆಲ್ಲ ಒಟ್ಟು ಮಾಡ್ಕೊಂಡು ನಾನು ಅದರಲ್ಲೇ ಭರತನಾಟ್ಯ ಕಲಿತೆ. ಮತ್ತೆ ಹೇಗಾದ್ರೂ ಮಾಡಿ ಅದನ್ನ ಕಲಿಲೇಬೇಕು. ಆದ್ರೆ ಫಿಲ್ಮಿ ಡ್ಯಾನ್ಸ್ಗಳ ಬಗ್ಗೆ ನಂಗೆ ಅಷ್ಟೊಂದು ಆಸಕ್ತಿ ಇರಲಿಲ್ಲ.
ಈ ಭರತನಾಟ್ಯ ಅನ್ನೋದು ಒಂಥರ ಸೂಜಿ ಕಲ್ಲು ಪವರ್ ಇದ್ದಾಗ ಎಳ್ಕೊಳ್ತದೆ. ಆಗ ಸರ್ ಹತ್ರ ನಾವು ಕಲಿಯುವಾಗ ನಮ್ಮ ಗುರುಗಳು ಸಹ ಅಷ್ಟೇ ನಿಷ್ಠೆಯಿಂದ ಹೇಳಿಕೊಡ್ತಿದ್ರು. ಒಂದು ಬೆಳಿಗ್ಗೆ ಕೋಣಿಗೆ ನಾವು ನಡ್ಕೊಂಡು ಹೋಗ್ತಿದ್ದೆ, ನಾನು ಸಣ್ಣವಳು, ನಾನು ಕೋಣಿವರೆಗೆ ಅಲ್ಲಿ ಪಂಚಾಯತ್ ಬೋರ್ಡ್ ಅಲ್ಲಿ ಇಳಿದು ಅಲ್ಲಿಂದ ಕೆಳಗೆ ಅವರ ಮನೆ ತುಂಬಾ ದೂರ, ಅಲ್ಲಿ ಹೋಗಿ ಅವರ ಮನೆಯಲ್ಲಿ ಮೇಲ್ಗಡೆ ಒಂದು ಹಾಲ್, ಅದನ್ನ ಗುಡಿಸಿ ಕ್ಲೀನ್ ಮಾಡಿ ಅವರಿಗೆ ತಟ್ಟು ಮಣೆ ಕೋಲನ್ನ ಇಟ್ಟು ಒಂದು ಚಂಬಲ್ಲಿ ನೀರು ತಂದಿಟ್ಟು ಇಷ್ಟೆಲ್ಲ ಮಾಡಿ ನಾವು ಕೂತ್ಕೊಳ್ಬೇಕಿತ್ತು. ಅದೇ ಈಗಿನ ಒಂದು ಸಂಸ್ಕಾರ ಏನಿದೆ ಅಂದ್ರೆ ನಾವೇ ಹೋಗಿ ಡಾನ್ಸ್ ಕ್ಲಾಸ್ ಅನ್ನ ಗುಡಿಸಿ ಎಲ್ಲ ಸೆಟ್ ಮಾಡಿ ಇಟ್ಟು ಮತ್ತೆ ಮಕ್ಕಳು ಬಂದು ಕುಣಿಯೋದೊಂದೇ ಅವರಿಗೆ, ಬೇರೆ ಕೆಲಸ ಇಲ್ಲ. ಅದು ಈ ಗುರು ಪರಂಪರೆ, ಗುರು ಶಿಷ್ಯರ ಪರಂಪರೆಯಿಂದ ಬಂದಂಥದ್ದು. ಎಲ್ಲಿ ನಾವು ಗುರುಗಳ ಬಗ್ಗೆ ತುಂಬಾ ಒಂದು ಮರ್ಯಾದೆ ಗೌರವ ಇಟ್ಕೊಳ್ತೇವೋ ಆ ಗೌರವ ಇಟ್ಕೊಂಡವರು ಮಾತ್ರ ಈ ಕ್ಷೇತ್ರದಲ್ಲಿ ಮುಂದೆ ಬರ್ಲಿಕ್ಕೆ ಸಾಧ್ಯ ಅನ್ನೋದನ್ನ ನಾನು ಹೇಳ್ತೇನೆ. ನಮ್ಮ ಗುರುಗಳು ಬರ್ತಿದ್ರು, ಕಲಿಸ್ತಿದ್ರು. ಬಹಳ ಒಂದು ಅಲ್ಲಿ ಗುರು ಮತ್ತು ಶಿಷ್ಯರ ಒಂದು ಆ ಬಾಂಧವ್ಯ ಅಷ್ಟು ಹೋದ ಕೂಡಲೇ ನಾವು ಕಾಲಿಗೆ ಬೀಳ್ತಿದ್ದೇವೆ. ಈಗ ಎಲ್ಲ ಹಾಯ್ ಬಾಯ್ ಇಷ್ಟು ಬಿಟ್ರೆ ದೂರದ, ಆದ್ರೆ ಅಲ್ಲಿ ಹಾಗಲ್ಲ, ಹೋದ ಕೂಡಲೇ ನಮ್ದೊಂದು ಉದ್ದಂಡ ನಮಸ್ಕಾರ ಗುರುಗಳಿಗೆ. ಹಾಗೆ ಆ ಕ್ಷೇತ್ರ ಅದೆಲ್ಲ ಮಾಡಿದ್ರಿಂದವೇನೋ ದೇವರಿಗೆ ಒಂದು ಇದಾಗಿ ಪ್ರೀತಿಯಿಂದ ನಂಗೆ ಅದನ್ನ ಕಲಿಯುವ ಒಂದು ಶ್ರದ್ಧೆಯನ್ನ ಕೊಟ್ಟ ದೇವರು. ಮತ್ತೆ ಆಗ ಜೂನಿಯರ್ ನಾನು ಉಡುಪಿಯಲ್ಲಿ ಮಾಡಿದೆ, ಸೀನಿಯರ್ ಉಡುಪಿಯಲ್ಲೇ ಇತ್ತು. ಆದ್ರೆ ವಿದ್ವತ್ ಅನ್ನೋದು ಮಾತ್ರ ಬೆಂಗಳೂರಿಗೆ ಹೋಗಿ ಕಲಿಬೇಕಿತ್ತು. ಆಗ ಬಹಳ ಕಷ್ಟ. ಬೆಂಗಳೂರಲ್ಲಿ 8 ದಿನಗಳ ಕಾಲ ಅಲ್ಲಿ ನಿಂತು ಮೃದಂಗ ಪ್ರಾಕ್ಟೀಸು ಎಲ್ಲ 8 ದಿನಗಳವರೆಗೆ ಮಾಡಿ ಮತ್ತೆ ಅಲ್ಲಿ ಬೋರ್ಡಿಗೆ ಹೋಗ್ಬೇಕಿತ್ತು. ಅಲ್ಲಿನ ವಿದ್ವತ್ ಎಕ್ಸಾಮ್ ಹೇಗಿತ್ತಂದ್ರೆ ಈಗಿನ ಹಾಗೆ 1-2 ಗಂಟೆ ಹೊತ್ತಲ್ಲ, 3 ಗಂಟೆ ಬೆಳಿಗ್ಗೆ, 3 ಗಂಟೆ ಮಧ್ಯಾಹ್ನದ ಊಟ ಆದ ಮೇಲೆ, ಮತ್ತೆ ಜಡ್ಜಸ್ಸು ಹಾಗೆ ಎಲ್ಲ ಒಂದು ತುಂಬಾ ಏಜ್ ಆದವರು, ಅದರ ಬಗ್ಗೆ ತುಂಬಾ ಅನುಭವ ಉಳ್ಳವರನ್ನ ಅಲ್ಲಿ ಜಡ್ಜಸ್ ಆಗಿ ಇದು ಮಾಡ್ತಿದ್ರು. ಅಲ್ಲಿ ಮತ್ತೆ ಆಗ ಪಠ್ಯ ಪುಸ್ತಕ ಇರ್ಲಿಲ್ಲ ವಿದ್ವತ್ತಿಗೆಲ್ಲ. ನಾವೇ ಎಲ್ಲಿಂದೆಲ್ಲ ಕಲೆಕ್ಟ್ ಮಾಡಿ ಈ ನಾಯಕಿಯರ ಬಗ್ಗೆ, ಅಷ್ಟನಾಯಕಿಯರ ಬಗ್ಗೆ ಎಲ್ಲೆಲ್ಲ ವಿಷಯಗಳನ್ನ ಸಂಗ್ರಹಿಸಿ ನಾವು ಮಾಡ್ಬೇಕಿತ್ತು. ಮತ್ತೆ ನಟುವಾಂಗ, ಈ ಅಡವುಗಳನ್ನ ಕಂಪೋಸ್ ಮಾಡುವಾಗ ಆ ತಾಳಕ್ಕೆ ತಕ್ಕಂತೆ ನಾವೇ ಕೂತು ಅಡವುಗಳನ್ನ, ಅಷ್ಟು ತಾಕತ್ತಿದ್ರೆ ಮಾತ್ರ ವಿದ್ವತ್ ಪಾಸ್ ಮಾಡ್ತಿದ್ರು. ಈಗ ವಿದ್ವತ್ ಎಲ್ಲರೂ ಹೆಚ್ಚಿನವರು ಪಾಸ್ ಆಗ್ತಾರೆ, ಅದಕ್ಕೆ ಪಠ್ಯ ಪುಸ್ತಕಗಳೆಲ್ಲ ಇರುವುದ್ರಿಂದ ಅಷ್ಟು ಕಷ್ಟ ಆಗ್ತಾ ಇಲ್ಲ. ಆಗಿನ ಕಾಲದ ವಿದ್ವತ್ತಲ್ಲಿ ಪಾಸ್ ಮಾಡುವುದೇ ಕಷ್ಟ, ಅಷ್ಟು ಕಷ್ಟದಲ್ಲಿ ಮಾಡ್ತಿದ್ರು. ಅಂತ ಒಂದು ವಿದ್ವತ್ತು ಪಡೆದಂತ ನಾನು ಧನ್ಯ ಈಗ. ಯಾಕಂದ್ರೆ ನೀವು ಮಧ್ಯರಾತ್ರಿ ನನ್ನನ್ನ ಎಬ್ಬಿಸಿ ಕೇಳಿದ್ರು ಸರ್, ಆ ತಾಳ ರೂಪಕ ತಾಳಕ್ಕೆ ಒಂದು ಜತಿ ಕಂಪೋಸ್ ಮಾಡಂದ್ರೆ ನಾನು ರಪ್ಪಕ ಮಾಡಿದ್ರು, ಅಷ್ಟು ಎಬಿಲಿಟಿ ಬಂತು, ಕಲ್ತದ ಅಷ್ಟು ಶ್ರದ್ಧೆಯಿಂದ ಕಲ್ತ ಕಾರಣ. ಹೌದು. ಮತ್ತೆ ಅದೇ ರೀತಿ ಮಾಡಿ ಈ ಭರತನಾಟ್ಯ ಕಲಿಲಿಕ್ಕೆ ಬರುವವರಿಗೆ ಯಾವ ರೀತಿಯ ಅರ್ಹತೆಗಳು, ಅಂದ್ರೆ ಯಾವ ರೀತಿಯ ಅರ್ಹತೆಗಳು ಮತ್ತೆ ಬರ್ತದೆ, ಅಂದ್ರೆ ಅವರಲ್ಲಿ ಏನು ಬೇಕು, ಆಸಕ್ತಿ ಮೊದಲಾಗಿ ಬೇಕು, ಅದೇ ರೀತಿ ಏನೆಲ್ಲ ಒಂದು ಅಂದ್ರೆ ಏನೆಲ್ಲ ಬೇಕು, ಯಾವ್ದಕ್ಕೆ ಅವರು ಸಿದ್ಧರಾಗಿರ್ಬೇಕು. ಒಳ್ಳೆ ಒಂದು ನೀವು ಅಂದ್ರೆ ಈಗ ಹೊಸಬ್ರು ಸೇರ್ಲಿಕ್ಕೆ ಈಗ ಏನಂದ್ರೆ ಮೇಡಮ್, ಕೆಲವರಿಗೆ ಏನಂದ್ರೆ ನನ್ನ ಮಕ್ಕಳನ್ನು ಅಲ್ಲಿ ಹಾಕ್ಬೇಕು, ಇಲ್ಲಿ ಹಾಕ್ಬೇಕು, ಇಲ್ಲಿ ಹಾಕ್ಬೇಕು, ಅಲ್ಲಿ ಹಾಕ್ಬೇಕು, ಡ್ರಾಯಿಂಗಿಗೂ ಹೋಗ್ಬೇಕು, ಸಂಗೀತಕ್ಕೂ ಹೋಗ್ಬೇಕು, ಭರತನಾಟ್ಯಕ್ಕೆ ಹೋಗ್ಬೇಕು, ಫಿಲ್ಮ್ ಡ್ಯಾನ್ಸಿಗೆ ಹೋಗ್ಬೇಕು, ಯಕ್ಷಗಾನಕ್ಕೆ ಹೋಗ್ಬೇಕು, ನನ್ನ ಮಕ್ಕಳು ವಾರದಲ್ಲಿ 5 ದಿನ ಎಲ್ಲ ಕಡೆ ತಿರುಗಿ ಹೋಗ್ಬೇಕು, ಸಂಡೇ ಕೂಡ ಬೇರೆ ಕ್ಲಾಸಿಗೆ ಹೋಗ್ಬೇಕು, ಸಂಗೀತಕ್ಕೆ ಹೋಗ್ಬೇಕು. ಹೀಗೆ ಏನಂದ್ರೆ ಎಲ್ಲದರಲ್ಲಿ ಮಕ್ಕಳನ್ನ ತೋರಿಸ್ತೀವಿ, ಮಕ್ಕಳಿಗೆ ಪ್ರೆಷರ್ ಜಾಸ್ತಿ. ನಾವು ಮೊದಲು ಏನು ಮಾಡ್ಬೇಕಂದ್ರೆ ಮಕ್ಕಳಲ್ಲಿ ಯಾವ ಆಸಕ್ತಿ ಇದೆ ಅದನ್ನ ತಿಳ್ಕೊಳ್ಬೇಕು. ಒಳ್ಳೆ ಒಂದು ಹೌದು, ನಿಜವಾಗಿ ಮಕ್ಕಳಲ್ಲಿ ಯಾವ ಆಸಕ್ತಿ ಇದೆ ಅದರಲ್ಲಿ ಅವ್ರನ್ನ ಹಾಕಿದ್ರೆ ಅದು ಒಂದೇ ಕಲೆ ಸಾಕು ಅವ್ರನ್ನ ಮೇಲೆ ತಗೊಂಡು ಹೋಗ್ಲಿ. ಮನುಷ್ಯನಿಗೆ ಯಾರಿಗಾದ್ರೂ ಮೇಡಮ್, ಒಬ್ಬನಿಗೆ ಕಲಾವಿದನಿಗೆ ಆಸಕ್ತಿ ಇದ್ರೆ ಮಾತ್ರ ಮುಂದೆ ಬರ್ತಾನೆ, ವರ್ಷಾನುಗಟ್ಲೆ ಇರ್ತಾನೆ, ಮತ್ತೆ ಸಾಧನೆ ಮಾಡ್ತಾ ಇರ್ತಾನೆ, ಅಲ್ಲಿ ಸುಸ್ತು ಅನ್ಸುದಿಲ್ಲ. ಆಸಕ್ತಿ ಇಲ್ಲದವ್ರನ್ನ ತಂದು ಕೂರಿಸಿದಾಗ ಗುರುಗಳಿಗೂ ಕಷ್ಟ, ಮನೆಯವರಿಗೂ ಕಷ್ಟ. ಯಾಕಂದ್ರೆ ಮನೆಯವ್ರಿಗೆ ಫೀಸ್ ಕಟ್ಟಬೇಕು, ಗುರುಗಳಿಗೆ ಅವ್ರನ್ನ ಮೇಂಟೈನ್ ಮಾಡೋದೇ ಕಷ್ಟ ಆಗ್ತದೆ. ಹಾಗೆ ನೀವು ಅಂದ್ರೆ ಈ ಭರತನಾಟ್ಯಕ್ಕೆ ಬರುವವರಲ್ಲಿ ನೀವು ಏನ್ ಅದನ್ನ ಜಡ್ಜ್ ಮಾಡ್ತೀರಿ ಮೇಡಮ್? ಇದೊಂದು ಒಳ್ಳೆಯ ಒಂದು ನೀವು ಕೇಳಿದ ಪ್ರಶ್ನೆ ಒಳ್ಳೆಯದಿತ್ತು. ಯಾಕೆಂದ್ರೆ ಈಗಿನವರ ಆಲೋಚನೆ ಹಾಗೆ ಇರ್ತದೆ. ಅವ್ರು ಏನ್ ಮಾಡ್ತಾರೆ, ಇಬ್ರು ವರ್ಕರ್ಸ್, ಅವ್ರಿಬ್ರಿಗೂ ಜಾಬಿಗೆ ಹೋಗ್ಬೇಕು, ಈ ಮಗುವನ್ನ ಮನೇಲಿ ಬಿಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಇದ್ದ ಬದ್ದ ಎಲ್ಲಾ ಕ್ಲಾಸುಗಳಿಗೂ ಅವರನ್ನ ದೂಡಿ ಬಿಡ್ತಾರೆ. ಆದ್ರೆ ನಿಜವಾಗಿ ಅದು ತಪ್ಪು. ನಾನು ಹೇಳುದಾದ್ರೆ ನೀವು ಹೇಳಿದ ಹಾಗೆ ಯಾವುದ್ರಲ್ಲಿ ಆಸಕ್ತಿ ಉಂಟು ಅದನ್ನ ನಾವು ನೋಡ್ಕೊಳ್ಬೇಕು. ಈಗ ಏನಾಗ್ತಾರೆ, ಆ ಟೀಚರ್ ಅಡ್ಡಿಲ್ವಾ, ಈ ಟೀಚರ್, ಮತ್ತೆ ಒಂದು ಸಲಕ್ಕೆ ಒಂದು ಟೀಚರ್ ಹತ್ರ ಕಳಿಸ್ತಾರೆ, 1-2 ವರ್ಷ ಆ ನಂತರ ಕೂಡಲೇ ಯಾರು ಹೇಳ್ರು ಅಲ್ಲಿ ಮತ್ತೂ ಒಳ್ಳೆ ಕಲಿಸ್ತಾರೆ ಅಂತ ಕೊಳ್ಳೆ, ಅಂದ್ರೆ ಅವರು ಶ್ರೀಮಂತರೆಲ್ಲ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ದಾರೆ,
ಓ ಆ ಲೆವೆಲಿನವರೆಲ್ಲ ಅಲ್ಲಿ ಹೋಗುವಾಗ ನನ್ನ ಮಗು ಇಲ್ಲಿ ಹೋಗುದು ಯಾಕೆ, ಅಲ್ಲಿ ಹಾಕ್ತೇನೆ ಅಂತ ಅಲ್ಲಿ. ಆಗ ಅಲ್ಲಿನ ಶೈಲಿಯೇ ಬೇರೆ. ಈಗ ಭರತನಾಟ್ಯದಲ್ಲಿ ಹಲವಾರು ಶೈಲಿಗಳಿವೆ. ಪಂದನಲ್ಲೂರು ಕಲಾಕ್ಷೇತ್ರ, ಮೈಸೂರು ಶೈಲಿ, ಒಳವೂರು ಶೈಲಿ, ಮತ್ತೆ ಇದು ಮೂಗೂರು ಶೈಲಿ ಅಂತ ಬೇಕಾದಷ್ಟು ಶೈಲಿಗಳಿಗೆ. ಆ ಶೈಲಿಯಲ್ಲಿ ಮಗು ಒಂದು ಸಲ ಶುರು ಮಾಡಿರುವಾಗ ಇನ್ನೊಂದು ಶೈಲಿಗೆ ಹೋಗಿ ಹಾಕಿದ ಕೂಡಲೇ ಆ ಮಗು ಹೇಗೆ ಮಾಡ್ಲಿಕ್ಕೆ ಸಾಧ್ಯತೆ ತುಂಬಾ ಕಷ್ಟ ಆಗ್ತದೆ. ಅಂತಹ ಒಂದು ಮಗು ಹಾಗೆ ಮಾಡುದು ತಬ್ಬಿಬಾಗ್ತದೆ. ಇಲ್ಲಿ ಕಲ್ತದಾರ್ಧ ಅಲ್ಲಿ ಕಲ್ತದಾರ್ಧ ಎಲ್ಲ ಮಿಕ್ಸಪ್ ಆಗಿ ಆ ಮಗುವಿಗೆ ಈ ಡ್ಯಾನ್ಸ್ ಕ್ಲಾಸೇ ಬೇಡಪ್ಪ ಅನ್ನುವಷ್ಟು ಮನಸ್ಸಿಗೆ ನೋವಾಗ್ತದೆ. ಮತ್ತೆ ಕೆಲವೊಂದು ಮಕ್ಕಳಿಗೆ ನೃತ್ಯದಲ್ಲಿ ಆಸಕ್ತಿ ಇರುವುದಿಲ್ಲ. ಈ ಒಂದು ಲೆಕ್ಕದಲ್ಲಿ ನಾನು ಹೇಳುದಾದ್ರೆ ರಕ್ತಗತವಾಗಿ ಬಂದಿರಬೇಕು, ನಮ್ಮ ರಕ್ತದಲ್ಲಿ ಒಂದ್ ಸ್ವಲ್ಪ ಆದ್ರೂ ಜೀನ್ಸ್ ಹೇಳ್ತೇವೆ ಬರ್ಬೇಕು. ಇದು ಅವ್ರು ಅದನ್ನ ನೋಡುದಿಲ್ಲ. ಅವಳು ಹೋಗ್ತಾಳಲ್ಲ, ಅವಳ ಮಗಳು ಹೋಗ್ತಾಳೆ, ನನ್ನ ಮಗಳು ಇಲ್ಲಿ ನೃತ್ಯ ಕಲಿಬೇಕು, ಅದು ಮಕ್ಕಳಿಗೆ ಹೊರೆ ಆಗ್ತದೆ. ಅದು ಹೊರೆ ಆಗ್ತದೆ. ಕೆಲವು ಮಕ್ಕಳು ಮುಖ ನೋಡಿ ಮಾತನಾಡುದಿಲ್ಲ, ಹೀಗೆ ಮಾತಾಡುವಾಗ ಹೀಗೆ 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 ಮಾತಾಡ್ತಾರೆ. ಅಂತ ಮಕ್ಕಳನ್ನ ನಾನು ತುಂಬಾ ಮಕ್ಕಳನ್ನ ನಾನು ಈ ಕ್ಷೇತ್ರಕ್ಕೆ ತರಬೇಕಾದ್ರೆ ಬಹಳಷ್ಟು ಒತ್ತಾಡಿದ್ದೇನೆ. ಮತ್ತೆ ಈಗ ಒಂದು ಮಗುಗೆ ಸೇರಿದ 3 ವರ್ಷದಲ್ಲಿ ಅವರು ಜೂನಿಯರ್ ಎಕ್ಸಾಮ್ ಬರೀಲಿಕ್ಕೆ ಎಬಿಲಿಟಿ ಇರ್ತದೆ ಅವರಲ್ಲಿ, ಯಾಕಂದ್ರೆ ಆಸಕ್ತಿ ನೀವು ಹೇಳಿದಾಗ. ಆದ್ರೆ ಕೆಲವು ಮಕ್ಕಳಿಗೆ ಒಂದು 4-5 ವರ್ಷ ತಾಗ್ತದೆ. ಆದ್ರೆ ಈ ಪೋಷಕರು ಏನ್ ಮಾಡ್ತಾರೆ, ನನ್ನ ಫ್ರೆಂಡಿನ ಮಗಳು ಜೂನಿಯರ್ ಎಕ್ಸಾಮ್ ಬರೀತಾಳೆ, ನೀವು ಕಟ್ಟಬೇಕು ಅಂತ ಆ ಮಕ್ಕಳಲ್ಲಿ ಒತ್ತಡವನ್ನು ತಂದಾಗ ಆ ಮಕ್ಕಳು ಎಂತೆಂತದೋ ಮಾಡಿ ಬರ್ತಾರೆ. ಅದು ನಾವು ಶಿಕ್ಷಕರಾದ ನಮ್ಗೆ ಬಹಳ ಕಷ್ಟ ಆಗ್ತದೆ. ಇದು ನಾವು ರೂಮಿಗೆ ಕಳಿಸಿದಾಗ ಮಕ್ಕಳನ್ನ ಅಲ್ಲಿ ಜಡ್ಜಸ್ ಎದುರಿಗೆ ಆ ಮಕ್ಕಳು ತಬ್ಬಿಬ್ಬಾಗಿ ಕಣ್ಣೀರಿಡುವಾಗ ಇಲ್ಲಿ ನಮ್ಗೂ ಹೊಟ್ಟೆಯಲ್ಲಿ ಸಂಕಟ, ಪಾಪ ಆ ಮಗುವಿಗೆ ಕಷ್ಟ ಕೊಟ್ಟೆವಲ್ಲ ಅಂತೇಳಿ. ಅದೇ ಒಂದ್ 2 ವರ್ಷ ತಾಳಿದ್ರೆ ಅವರು ಗಟ್ಟಿ ಆಗ್ತಿದ್ರು, ಮಾಡಬಹುದು. ಅಂದ್ರೆ ಈ ಸ್ಪರ್ಧಾತ್ಮಕ ಮನಸ್ಥಿತಿಯನ್ನ ಈ ಪೋಷಕರು ಹೊರಗೆ ಬರ್ಬೇಕು. ಖಂಡಿತ ಖಂಡಿತ ಮೇಡಮ್. ಅದು ಆ ಮನಸ್ಥಿತಿ ಬೇಕು. ಮತ್ತೆ ಇನ್ನೊಬ್ಬನ್ ನೋಡಿ ನಾವು ಕಲಿತೇವಲ್ಲ, ಇನ್ನು ಕಳಿಸ್ತಾರ ನೋಡಿ, ಇನ್ನೊಬ್ಬರು ನೋಡಿ ನಾವು ಕಲಿಸ್ತೇವಲ್ಲ. ಆ ಕಲಿಸುವಾಗ ಏನಂದ್ರೆ, ಈಗ ಕೆಲವು ಪೇರೆಂಟ್ಸ್ಗಳು ನಾನು ನೋಡ್ತಿರ್ತಾನೆ, ಏನ್ ಮಾಡ್ತಾರಂದ್ರೆ ಅದೇ ನೀವು ಹೇಳಿದಂತೆ ಆ ಮಗು ಅಲ್ಲಿ ಹೋಗ್ತದೆ, ಆ ಮಗು ಅಲ್ಲಿ ಹೋಗಿ ಹೆಸರು ಮಾಡ್ತಾ ಉಂಟು, ಆಗ ನನ್ನ ಮಗನ್ನು ಅಲ್ಲಿ ಕಳಿಸುವ ಇದು ಬಿಡ್ಬೇಕು ಫಸ್ಟ್. ಅಂದ್ರೆ ಆ ಹುಡುಗಿಗೆ ಸಂಗೀತದಲ್ಲಿ ಆಸಕ್ತಿ ಇದೆ, ಅದಕ್ಕೆ ಹುಷಾರಾಗಿದೆ. ಆ ಹುಡುಗಿ ಯಕ್ಷಗಾನದಲ್ಲಿ ಆಸಕ್ತಿ ಇದೆ, ಅದು ಹುಷಾರಾಗಿದೆ. ಆದ್ರೆ ಈ ಊರಿಗೆ ಆಸಕ್ತಿ ಇಲ್ಲದವರನ್ನ ದೂಡಿದಾಗ ಆ ಮಗು ಬೇಗ ಕಲಿಯುವುದಿಲ್ಲ. ಈ ಕಂಪ್ಯಾರಿಸನ್ ಬಿಡ್ಬೇಕು, ಕಂಪಾರಿಸನ್ ಎಲ್ಲದರಲ್ಲೂ ಬಿಡ್ಬೇಕು. ದುಡ್ಡಿನವರು ನೋಡಿ ನಾವು ಕೊರಗುದು, ಅದೇ ಹಾಡುಗಾರ ನೋಡಿ ನಾವು ಕೊರಗುದು ಬಿಡ್ಬೇಕು. ನಮ್ಮ ಸಾಧನೆ ಬೇಕು, ಹೊಟ್ಟೆ ಕಿಚ್ಚು ಇರ್ಬೇಕು. ಎಲ್ಲಿ ಗೊತ್ತು, ಸೂಕ್ತ ಸಮಯದಲ್ಲಿ ಸೂಕ್ತ ಇದು ಅಂದ್ರೆ ಅವಳಿಗಿಂತ ನಾನೊಂಚೂರು ಚಂದ ಮಾಡ್ಬೇಕು, ಇದು ಬರ್ಬೇಕು, ಇರ್ಬೇಕು. ಆ ಛಲ ಇದ್ರೆ ಮಾತ್ರ ಅವರು ಮಾಡ್ತಾರೆ ಅಂತ ನಾವು ಹೊಟ್ಟೆ ಕಿಚ್ಚು. ನಾನು ಈಗ್ಲೂ ಸಹ ನನ್ನ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಮಕ್ಕಳಿಗೆ ಹೇಳುದು, ಹೊಟ್ಟೆ ಕಿಚ್ಚು ಇರ್ಬೇಕು. ಯಾವ್ದ್ರಲ್ಲಿ, ಅಂಗಿ, ಡ್ರೆಸ್ಸು, ಅಥವಾ ಅವು ಪಾಶ್ ಲೈಫ್, ಅವ್ರು ಕಾರಲ್ಲಿ ಬರ್ತಾರೆ, ಅದಕ್ಕೆಲ್ಲ ಹೊಟ್ಟೆ ಕಿಚ್ಚಲ್ಲ ಮಕ್ಕಳೇ. ನಿಮ್ಮ ಈ ಸ್ಪರ್ಧಾತ್ಮಕ ನಿಮ್ಮ ಮನಸ್ಥಿತಿ ಏನುಂಟು ಕಲಿಕೆಯಲ್ಲಿ ತಗೊಂಡೋಗಿ ಅಂತ ನಾನು ಮಕ್ಕಳಿಗೆ ತುಂಬಾ ಹೇಳ್ತೇನೆ. ಸತ್ಯ ಮೇಡಮ್, ಸತ್ಯ. ಅದೇ ರೀತಿ ಮೇಡಮ್, ನೀವು ಯಕ್ಷಗಾನ, ಭರತನಾಟ್ಯ ಮಾತ್ರವೇ ಅಲ್ಲ, ಮತ್ತೊಂದು ವಿಭಾಗದಲ್ಲಿ ತಾವಿದ್ರಿ, ನಾಟಕದಲ್ಲಿ 3 ರಾಜ್ಯ ಪ್ರಶಸ್ತಿ ಪಡೆದಂತ ಕಲಾವಿದ ತಾವು. ಈ ನಾಟಕದ ಅಭಿನಯ ಮತ್ತು ಇದು ನಿಮ್ಗೆ ಹೇಗೆ ಬಂತು, ಮತ್ತೆ ಅದರಲ್ಲಿ ಗುರುಗಳು ಯಾರು, ಅದ್ರ ಬಗ್ಗೆ ಒಂದೆರಡು ಮಾತು. ನಾಟಕ ಅಂದ್ರೆ ಅದು ನಿಜವಾಗಿ ನನ್ನ ಉಸಿರು. ಅದು ಮೊದಲಿಗೆ ಬಂದದ್ದೇ ನನಗೆ ನನ್ನ ಎಲಿಮೆಂಟ್ರಿ ಶಾಲೆ, ಇಲ್ಲಿ ಅಂಕದಕಟ್ಟೆ ಶಾಲೆ ಹಂಗಳೂರು, ಅಲ್ಲಿ ಹರಿಕೃಷ್ಣ ಹಂದೆ ಅವರು ಮೊದಲಾಗಿ ಶುರು ಮಾಡಿದ್ದು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಪ್ರಥಮ ನನ್ನ ನಾಟಕ ಮಕ್ಕಳ ಆ ವಾರ್ಷಿಕೋತ್ಸವದಲ್ಲಿ. ಅದನ್ನ ಹಲವಾರು ಕಡೆ ಕರ್ಕೊಂಡು ಹೋಗಿದ್ರು ಕಾಂಪಿಟೇಷನ್ಗೆ. ಆಗ ನಂಗೆ ತುಂಬಾ ಕಡೆ ಪ್ರೈಸ್ ಕೂಡ ಬಂದಿತ್ತು. ಅಲ್ಲಿಂದ ಶುರುವಾದ ಆ ಹುಚ್ಚು ಕಡೆವರೆಗೂ ಅಲ್ಲಿ ಗೆಳೆಯರ ಬಳಗ ಹಂಗಳೂರಲ್ಲಿ ಸಹ ನಾಟಕ, ಅಲ್ಲಿ ಜೋಗ್ ಫಾಲ್ಸ್ ರಂಗಭೂಮಿ ಅಲ್ಲಿ ರಂಗಭೂಮಿ ಅವರು ಈ ನಾಟಕ ಕಾಂಪಿಟೇಷನ್ ಮಾಡಿಸ್ತಿದ್ರು, ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆ. ಆಗ ಸತತವಾಗಿ 3 ವರ್ಷ ನಾನು ಹೋದೆ. ಒಂದು ದಿವ್ಯ ದರ್ಶನದಲ್ಲಿ ಅಂಬಿಕೆಯ ಪಾತ್ರ, ಬಾಣದಲ್ಲಿ ಗಿರಿಜವ್ವೆಯ ಪಾತ್ರ, ಮತ್ತೊಂದು ಮೃತ್ಯು ಸಿಂಹಾಸನ ಅಂತ, ಅದರಲ್ಲೂ ಸಹ ಗಿರಿಜವ್ವೆಯ ಪಾತ್ರ. ಅದು ಫಸ್ಟ್ ಪಾರ್ಟ್, ಸೆಕೆಂಡ್. 3 ವರ್ಷ ನನಗೆ ಉತ್ತಮ ನಟಿ ಪ್ರಶಸ್ತಿ ಬಂತು. ಅದಕ್ಕೆ ಡೈರೆಕ್ಷನ್ ಕೊಟ್ಟವರು ಇವರು ಐರೋಡಿ ವೈಕುಂಠ ಹೆಬ್ಬಾರ್ ಅಂತ, ಅವಿನಾಶ್ ಮೆಡಿಕಲ್ ಕುಂದಾಪುರ. ಅದರಲ್ಲಿ ಒಂಥರ ಈ ಹೆಬ್ಬಾರ್ ಫ್ಯಾಮಿಲಿಯೇ ಆ ಫ್ಯಾಮಿಲಿಗೆ ನಾನೊಂದು ಮಗಳಾಗಿ ಅಲ್ಲಿ ಎಂಟ್ರಿ ಕೊಟ್ಟಾಗ ಆಯ್ತು ನನಗೆ. ಅಲ್ಲಿ 3 ವರ್ಷ ನನಗೆ ಪ್ರಶಸ್ತಿ ಬಂದಾಗ ಬಹಳ ಸಂತೋಷ ಪಟ್ರು. ಅದರ ನಂತರ ಇಲ್ಲಿ
ಯಯಾತಿ ಎನ್ನುವ ನಾಟಕದಲ್ಲಿ ಸಹ ನಾನಲ್ಲಿ ಬಂಡಕಾಸ್ ಕಾಲೇಜಲ್ಲಿ ಇರುವಾಗ ಮಾಡಿದ್ದೇನೆ. ಅಲ್ಲಿ ದೇವಯಾನಿ ಪಾತ್ರ ಮಾಡಿದೆ. ಅದು ಎಲ್ಲಾ ಕಾಲೇಜ್ ಲೆಕ್ಚರ್ಸ್ 25ನೇ ವರ್ಷ ಅಲ್ಲಿ ಬಂಡಕಾಸ್ ಕಾಲೇಜಿಗೆ ಲೆಕ್ಚರ್ಸ್ ಅಲ್ಲಿ ದೇವಯಾನಿ ಪಾತ್ರ ಮಾಡಿದವರು ಒಂದು ಹಿಸ್ಟ್ರಿ ಮೇಡಮ್. ಅವರಿಗೆ ಕೊನೆವರೆಗೂ ಅದನ್ನ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ. ಅದೇ ಕೆಲವರಿಗೆ ಕಷ್ಟ ಆಗ್ತದೆ. ಆಗ ಇನ್ನು 2 ದಿನ ಉಂಟು ನಾಟಕಕ್ಕೆ. ಆಗ ವೈಕುಂಠ ಹೆಬ್ಬಾರದ್ದೇ ನಿರ್ದೇಶನ ಅವ್ರು ನನ್ನನ್ನ ಅಲ್ಲಿ ಬರ್ಲಿಕ್ಕೆ ಹೇಳಿದ್ರು. ನಾನು 2 ದಿನದಲ್ಲಿ ಆ ಪಾತ್ರವನ್ನ ಮಾಡಿದೆ. ಅಲ್ಲಿ ಉಪೇಂದ್ರ ಸೋಮಯಾಜಿ ಅವರು ಇವರೆಲ್ಲ ಇದ್ರ ಆಗ ನನ್ನ ಗುರುಗಳು. ಅವರಿಗೆಲ್ಲ ಬಹಳ ಖುಷಿ ಆಯ್ತು, 2 ದಿನದಲ್ಲಿ ಎಷ್ಟು ಚಂದ ಮಾಡಿದಾಳೆ ಹುಡುಗಿ ಅಂತೇಳಿ. ಅದೊಂಥರ ನಂಗೆ ಬಹಳ ಖುಷಿ ಕೊಡ್ತು. ಹಾಗೆ ಮುಂದುವರ್ಸ್ಕೊಂಡು ಬಂದು ಇಲ್ಲಿ ನಮ್ಮ ಅವ್ರ ಹೆಸರು ನೆನಪಾಗ್ತಾ ಇಲ್ಲ ಅಲ್ಲ, ಅವ್ರ ಹತ್ರ ಪುನಃ ಅವರು ಮೊನ್ನೆ ಅಷ್ಟೇ ತೀರ್ಕೊಂಡ್ರು. ನಿಮ್ಗೆ ಗೊತ್ತಿರ್ಬೋದು, ಉದ್ಯಾವರ ಮಾಧವಾಚಾರ್ಯ. ಅವರು ತೀರಿಕೊಳ್ಳುವ 1 ವರ್ಷದ ಮೊದಲು ನಾನು ಅವರಿಗೆ ಪರಿಚಯ ಆದೆ. ಅವರು ಸಹ ಅಲ್ಲಿ ದೇವಯಾನಿ ಶರ್ಮಿಷ್ಠೆ ಅನ್ನುವ ಇದು ನಾಟಕ ಮಾಡಿಸಿದ್ರು. ಅದು ನಾಟಕ ಮತ್ತು ನೃತ್ಯ ಮಿಕ್ಸ್ ಇತ್ತು. ಹಾಗಾಗಿ ನನ್ನಲ್ಲಿ ಎಂಟ್ರಿ ಸಿಕ್ತು. ಅದು 1 ವರ್ಷದಲ್ಲಿ 2 ಸಲ ಆಯ್ತು ನಾಟಕ. ಬಹಳ ಖುಷಿ ಪಟ್ರು ಸರ್ ಅಂತೂ. ಆದ್ರೆ ಅವರ ಕೈ ಕೆಳಗೆ ನಂಗೆ 1 ವರ್ಷ ಮಾಡ್ಲಿಕ್ಕೆ ಅವಕಾಶ ಸಿಕ್ತು. ಅದೇ ಬೇಸರ. ನೆಕ್ಸ್ಟ್ ಇಯರ್ ಅವರು ತೀರ್ಕೊಂಡ್ರು. ಅಂತ ಒಂದು ನಾಟಕ ರಂಗದಲ್ಲಿ ನಿಮ್ಮ ಹೆಜ್ಜೆ ಅಲ್ಲ ಮೇಡಮ್. ಅಂದ್ರೆ ನಿಮ್ಗೆ ಮುಖ್ಯವಾಗಿ ನಾವು ಗಮನಿಸಿದ್ರೆ ಭರತನಾಟ್ಯದಲ್ಲಿ ತಾವಿದ್ದೀರಿ. ಭರತನಾಟ್ಯದಲ್ಲಿ ಎಲ್ಲಾ ಭಾವನೆಗಳನ್ನು ತರಬೇಕು, ನವರಸಗಳನ್ನು ತರಬೇಕು. ಅದು ನಿಮಗೆ ಯಕ್ಷಗಾನ ರಂಗಕ್ಕೂ ನಾಟಕ ರಂಗಕ್ಕೂ ನಿಮ್ಗದು ಯಾಕಂದ್ರೆ ಮುಖ್ಯವಾಗಿ ಕಲಾವಿದರಲ್ಲಿ ನಾಟಕದಲ್ಲಿ ಯಕ್ಷಗಾನದಲ್ಲೂ ಅಷ್ಟೇ, ಯಕ್ಷಗಾನದಲ್ಲಿ ಮುಖ್ಯವಾಗಿ ಧ್ವನಿಯಲ್ಲಿ ನಾವು ತೋರಿಸ್ಬೇಕು ಆವೇಶಗಳನ್ನು. ಯಾಕಂದ್ರೆ ಮುಖದಲ್ಲಿ ಬಣ್ಣ ಬಳ್ಕೊಂಡು ಏನು ಕಣ್ಣು ಮಾತ್ರ ಕಾಣ್ತಾ ಬಿಟ್ರೆ ಬೇರೆ ಕಾಣ. ಆದ್ರೆ ಈ ನಾಟಕದಲ್ಲಿ ಇದೆಯಲ್ಲ ಮೇಡಮ್, ನಾಟಕ ಅಭಿನಯಕ್ಕೆ ಪ್ರಾಶಸ್ತ್ಯ ಜಾಸ್ತಿ. ಅದು ನಿಮಗೆ ನೀವು ಭರತನಾಟ್ಯ ಕಲಾವಿದರ ನಾವು ತುಂಬಾ ಜನ ನೋಡ್ತಿದ್ದೇವೆ. ಭರತನಾಟ್ಯ ಕಲಾವಿದರಲ್ಲೇ ಆಕ್ಟಿಂಗ್ ನಲ್ಲಿ ಸೂಪರ್ ಆಗಿ ಆಕ್ಟ್ ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಅಲ್ಲಿ ಎಲ್ಲ ಭಾವನೆಗಳಿದೆ, ನವರಸಗಳು ತುಂಬ ಯಾವ್ದು ಬೇಕಂದ್ರೆ ತೆಗಿಬಹುದು. ಅದೇ ಹೊಸಬರನ್ನ ತಂದು ಆತರ ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ನಿಮ್ಗೆ ನಾಟಕ ರಂಗದಲ್ಲಿ ಪ್ರಶಸ್ತಿಗಳು ಬಂತು. ಹಾಗೆ ನಾನು 2 ಪಿಕ್ಚರ್ ಅಲ್ಲೂ ಸಹ ಆಕ್ಟ್ ಮಾಡಿದ್ದೆ ಬಂಡಕಾಸ್ ಕಾಲೇಜ್ ಅಲ್ಲಿ ಇರುವಾಗ. ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೇನೆ. ಹೇಳಿ ಮೇಡಮ್, ಹೇಳಿ. ಅಲ್ಲಿ 3 ಬಾರಿ ರಾಜ್ಯ ಪ್ರಶಸ್ತಿ ಬಂದಾಗ ನನ್ನ ಹೆಸರೆಲ್ಲ ಪೇಪರ್ ಅಲ್ಲಿ ಬಂತು. ಆಗ ಈ ಕುಂದಾಪುರಕ್ಕೆ ಶೂಟಿಂಗಿಗೆ ಬರುವಾಗೆಲ್ಲ ಪಂಚಮವೇದ ಶೂಟಿಂಗ್ ಆಗ್ತಾ ಇತ್ತು. ಹೌದು, ರಮೇಶ್ ಮತ್ತು ಸುಧಾರಾಣಿ. ಸುಧಾರಾಣಿಗೆ ಒಂದು ಫ್ರೆಂಡ್ ಆಗಿ ಒಂದು ಆಕ್ಟ್ ಮಾಡ್ಲಿಕ್ಕೆ ಹುಡುಗಿ ಬೇಕಿತ್ತು. ಆಗ ಅವರು ಇಲ್ಲಿ ಯಾರು ಅಂತ ಒಳ್ಳೆ ಅಭಿನೇತ್ರಿ ಯಾರಿದ್ದಾರೆ ಕೇಳುವಾಗ ಯಾರೋ ನನ್ನ ಹೆಸರನ್ನ ಸೂಚಿಸಿದ್ರು. ಬಂಡಕಾಸ್ ಕಾಲೇಜಿಗೆ ಬಂದು ಅವರು ಪ್ರೊಫೆಸರ್ ನಾರಾಯಣಾಚಾರ್ಯ ಇದ್ರು ಅವರು ಪ್ರಿನ್ಸಿಪಲ್ ಆಗಿ. ಅವರ ಒಂದು ಇದು ತಕೊಂಡು ಒಪ್ಪಿಗೆ ತಕೊಂಡು 3 ದಿನಗಳ ಶೂಟಿಂಗ್ ಇತ್ತದು. ನಾನು ಒಂದು 2 ದಿನ ಮಾತ್ರ ಅಟೆಂಡ್ ಆದೆ. ಅಲ್ಲಿ ಒಂದು ಮಾಡಿದೆ. ಅದರ ನಂತರ ಅನಂತ ಪ್ರೇಮ ಅಂತ ಒಂದು ಅನಂತನಾಗ್ನೊಟ್ಟಿಗೆ ಅವರೊಟ್ಟಿಗೆ ಒಂದು ಸಣ್ಣ ಪಾತ್ರ, ಆಫೀಸಿನಲ್ಲಿ ಒಂದು ಸ್ಟಾಫ್, ಅದೊಂದು ಪಾತ್ರ ಮಾಡಿದೆ. ಹಾಗೆ ಅದು ನೋಡಿ ಖುಷಿಯಾಗಿ ಪಂಚಮ ವೇದದ ನಿರ್ದೇಶಕರು ವಿಶ್ವನಾಥ್ ಅವರು ನಂಗೆ ಬೆಂಗಳೂರಿಗೆ ಬರ್ಲಿಕ್ಕೆ ಆಡಿಷನ್ಗೆ ಕರೆದ್ರು. ಆದ್ರೆ ನಮ್ಮ ಅಮ್ಮನಿಗೆ ಆ ಕ್ಷೇತ್ರ ಇಷ್ಟ ಇರ್ಲಿಲ್ಲ. ಆಗ ಎಲ್ಲ ಮಡಿವಂತಿಗೆ ತುಂಬಾ, ಹೆಣ್ಣು ಮಕ್ಕಳು ಹೊರಗೆ ಹೋಗ್ಬಾರ್ದು ಹಾಗೆ ಹೀಗೆ ಅನ್ಕೊಂಡು. ಹಾಗೆ ಪ್ರೊಫೆಸರ್ ನಾರಾಯಣಾಚಾರ್ಯರು ಕೂಡ ತುಂಬಾ ಮಡಿವಂತರು. ಅವ್ರು ಹೇಳಿದ್ರು, ನೀನ್ ತುಂಬಾ ಒಳ್ಳೆ ಕಲಾವಿದೆ ಎಲ್ಲ ಹೌದು, ಆದ್ರೆ ಈ ಫಿಲ್ಮಿ ಕ್ಷೇತ್ರ ಒಳ್ಳೇದಲ್ಲ ನಿನಗೆ, ಬೇಡ ಅಂತ ಒಂದು ಸಜೆಷನ್ ಕೊಟ್ರು. ಹಾಗಾಗಿ ನನ್ನ ಅಮ್ಮನಿಗೂ ಸಹ ಸಿಟ್ಟು ಬಂತು. ಅವರು ಹಿಡಿಸುಡಿ ಹಿಡ್ಕೊಂಡೇ ನಿಲ್ತಿದ್ರು, ಬೇಡ ಅದಕ್ಕೆ ಹೋಗುದು ಹಾಗೆ. ಹಾಗಾಗಿ ನಾನು ಆ ಕ್ಷೇತ್ರ ಬಿಟ್ಟೆ. ಅದ್ರ ನಂತರ ನಾನೀಗ ಇದಕ್ಕೆ ಹೋಗ್ಲಿಲ್ಲ. ಈ ನಾಟಕ ಇದೆಲ್ಲ ಅದ್ರಲ್ಲೇ ಮುಂದುವರ್ಸ್ಕೊಂಡು ನೋಡಿ. ನಿಮ್ಮ ಕಲಾಂತರಂಗದಲ್ಲಿ ನಿಮ್ಮ ಮನದ ವಿಷಯ ಬಂತು. ಚಿತ್ರದಲ್ಲಿ ಕೂಡ ಅಭಿನಯಿಸಿದಿರಿ, ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಅದು. ಯಾಕಂದ್ರೆ ಇದೆಲ್ಲ ಅಂದ್ರೆ ನಮ್ಮ ಕಲಾಂತರಂಗಕ್ಕೆ ಅದೇ ವೈಶಿಷ್ಟ್ಯತೆ. ಯಾಕಂದ್ರೆ ನಿಮ್ಮ ವಿಷಯಗಳೆಲ್ಲ ತಿಳಿಯುವಂತ ಕುತೂಹಲ. ಯಾಕಂದ್ರೆ ನಿಮ್ಮ ವಿಷಯ ತಿಳಿದ ಕೂಡಲೇ ನೀವು ಹೇಳಿದ್ರೆ ಬಡತನದಲ್ಲಿ ಇದ್ರಿ, ನೀವು ಬಹಳಷ್ಟು ಕಷ್ಟದಲ್ಲಿದ್ರಿ, ಫೀಸ್ ಕಟ್ಲಿಕ್ಕೆ ಕಷ್ಟ ಇತ್ತು, ಆದ್ರೂ ಕೂಡ ನೀವು ಸಾಧನೆ ಮಾಡಿದ್ರಿ ಅಂದ್ರೆ ಇದು ಕೆಲವರಿಗೆ ಹಲವಾರು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಆಗ್ತದೆ. ಈಗ ನಿಜವಾಗಿ ಯಾರು ಅಷ್ಟು ಬಡವರಿಲ್ಲ, ಇಲ್ಲ, ಎಲ್ಲರ ಹತ್ರ ದುಡ್ಡು ಉಂಟು. ಈಗ ದುಡ್ಡು ಬೇಕಾದಕ್ಕೆ ಖರ್ಚು ಮಾಡುದಿಲ್ಲ, ಬೇಕಾದಕ್ಕೆ ಖರ್ಚು ಮಾಡದೆ ಬೇಡದೆ ಖರ್ಚು ಮಾಡಿ ಕಷ್ಟಕ್ಕೆ ಸಿಗ್ತಾರೆ ಅಷ್ಟೇ ವಿಷಯ, ಬೇರೇನಿಲ್ಲ. ಅದೇ ನಾನು ಎಣಿಸುದು, ಕೆಲವು ಸಲ ತಿಂಗಳಿಗೆ ಒಂದು ಈಗ ಫೀಸ್ ನಾವು ಇಡುವುದೇ ಕಡಿಮೆ. ಹೌದು, ಬೇರೆ ಕಡೆ ಅಷ್ಟು ಇಟ್ರು ನಾವು 300 ರೂಪಾಯಿ ಫೀಸ್ ಇಟ್ರು ಸಹ
ಅವರಿಗೆ ಅದು ತಿಂಗಳಾಗುವಾಗ ನಾವೇ ನೆನ್ಪು ಮಾಡ್ಬೇಕು, ಹೌದೌದು, ಅವರಾಗಿ ತಂದು ಕೊಡುದಿಲ್ಲ, ಕಷ್ಟ ಆಯ್ತಾ. ಅದೇ ಮಕ್ಕಳ ಒಂದು ಈಗ ಹೊರಗೆ ಹೋಗ್ತಾ ಹೋಗ್ತಾ ಲೇಸ್ ಪ್ಯಾಕೆಟ್ ಏನೋ ಕುರ್ಕುರೆ ಏನೋ ಅದೇನೋ ಅವರ ಡ್ರೆಸ್ ಅದಕ್ಕೆಲ್ಲ ಖರ್ಚು ಮಾಡ್ಲಿಕ್ಕೆ ಅದೇ ಇಂಥದಕ್ಕೆ ಖರ್ಚು ಮಾಡ್ಲಿಕ್ಕೆ ಹಿಂದೆ ಮುಂದೆ ಎಲ್ಲರೂ ಅಷ್ಟೇ ಮೇಡಮ್. ಅವ್ರವ್ರಿಗೆ ಬೇಕಾದ ಅನಿವಾರ್ಯ ಇದೆ ಅದಕ್ಕೆ ಖರ್ಚು ಮಾಡುದಿಲ್ಲ, ಬೇಡದಕ್ಕೆ ಖರ್ಚು ಅದು ಅನಿವಾರ್ಯ ಅಲ್ಲ ನಿಜ. ಹಾಗೆ ಅದೇ ರೀತಿ ಮೇಡಮ್, ನಿಮ್ಮ ಅಂದ್ರೆ ನೀವು ಸಣ್ಣದಿರುವಾಗ ನಿಮ್ಮ ತಂದೆ ತಾಯಿಯರು ನಿಮಗೆ ಪ್ರೋತ್ಸಾಹ ನೀಡಿದ್ರು, ಮದುವೆ ಆದ ನಂತರ ನಿಮ್ಮ ಯಜಮಾನರು ಮತ್ತೆ ಮಕ್ಕಳು ಇವರೆಲ್ಲ ನಿಮ್ಮ ಬೆಂಬಲ ಹೇಗಿದೆ? ನನ್ನ ಯಜಮಾನ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರಿಗೆ ಈ ಸಂಗೀತ ನೃತ್ಯ ಇದರ ಬಗ್ಗೆ ತುಂಬಾ ಆಸಕ್ತಿ. ಮದುವೆ ಆಗುವಾಗ ಹುಡುಗ ಹುಡುಗಿಯನ್ನು ನೋಡುವಾಗ ಪ್ರಪ್ರಥಮ ಪ್ರಶ್ನೆಯೇ ನಮ್ಮಲ್ಲಿ ಹಾಗೆ ಇತ್ತು, ನಿಮ್ಗೆ ಇದ್ರಲ್ಲಿ ಆಸಕ್ತಿ ಉಂಟಾ ಅಂತ ನಾನು ಅವರಲ್ಲಿ ಪ್ರಶ್ನೆ. ನೀವು ಮುಂದುವರಿಬೇಕು. ಮುಂದುವರಿಬೇಕು, ನಂಗೆ ಮದುವೆ ಇಲ್ಲದಿದ್ರು ಅಡ್ಡಿ ಈ ಕ್ಷೇತ್ರದಲ್ಲಿ ಮುಂದೋಗ್ಬೇಕಂತ ಆಸೆ ಇತ್ತು. ಹಾಗಾಗಿ ಅವ್ರ ಹತ್ರ ಆ ಪ್ರಶ್ನೆಯನ್ನಿಟ್ಟೆ. ಅವ್ರು ಹೇಳಿದ್ರು ಬಹಳ ಸಂತೋಷ, ನೀವು ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು, ನಾನು ಅದೇ ಉದ್ದೇಶದಿಂದವೇ ನಾನು ನಿಮ್ಮನ್ನ ಮದ್ವೆ ಆಗ್ತಾ ಇದ್ದೇನೆ ಅಂತೇಳಿ. ಆಗ ಬಹಳ ಖುಷಿ ಆಯ್ತು ನಂಗೆ. ಆ ನಂತರ ಈಗ ನನ್ನ ಎಲ್ಲ ಕಾರ್ಯಕ್ರಮಕ್ಕೂ ಅವರೇ ಬರ್ತಾರೆ. ಅದರಲ್ಲಿ ಏನಾದ್ರೂ ಮಿಸ್ಟೇಕ್ ಮಾಡಿದಿದ್ರೆ ಅಲ್ಲಿ ಬರ್ದಿಟ್ಕೊಳ್ತಾರೆ. MC ಪ್ರಿಪೇರ್ ಮಾಡಿ ಕೊಡ್ತಾರೆ, ನಿರೂಪಣೆಯನ್ನ ಪ್ರಿಪೇರ್ ಮಾಡಿ ಕೊಡ್ತಾರೆ. ಅವರು ಸಹ ಇದು ಪ್ರೊವಿಡೆಂಟ್ ಫಂಡ್ ಇದರಲ್ಲಿ ಎನ್ಫೋರ್ಸ್ಮೆಂಟ್ ಆಫೀಸರ್ ಆಗಿ ಮೊನ್ನೆ ಅಷ್ಟೇ ರಿಟೈರ್ಮೆಂಟ್ ಆಯಿತು ಅವರದ್ದು. ಹೌದು, ಅವರಿಗೂ ಈ ಕ್ಷೇತ್ರದಲ್ಲಿ ತುಂಬಾ ಅನುಭವ ಉಂಟು. ಮೊದಲು ಲಯನ್ಸ್ ಕ್ಲಬ್ ಇದಕ್ಕೆಲ್ಲ ಹೋಗ್ತಿದ್ರು, ಆದ್ರೆ ಅವರಿಗೆ ಅನುಭವ ಇತ್ತು, ಆದ್ರೆ ತಾನು ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅಷ್ಟೇ. ಹಾಗೆ ನಂಗೆ ಹಿಂದಿನಿಂದ ತುಂಬಾ ಸಪೋರ್ಟ್ ಕೊಡ್ತಾರೆ. ನನ್ನ ಮಗ ಸರ್ವೇಶ್ ಎಂಬ್ರಾವ್, ಅವನಿಗೆ ಈ ಕ್ಷೇತ್ರದಲ್ಲಿ ಅಷ್ಟೊಂದು ಆಸಕ್ತಿ ಇಲ್ಲ, ಬಟ್ ನನ್ನ ಇಚ್ಛೆಗೆ ಅವ ಎಂದು ಇದು ಮಾಡುದಿಲ್ಲ. ಹೋಗಿ ಅಮ್ಮ ಮಾಡಿ, ನಾನ್ ಮನೇಲಿ ಇರ್ತೇನೆ, ಹಾಗೆ ಹಿಂದಿನಿಂದ ತುಂಬಾ ಸಪೋರ್ಟ್ ಕೊಡ್ತಾರೆ, ಪ್ರೋತ್ಸಾಹ. ಮಧುಕರ್ ಬಿ ರಾವ್ ಅಂದ್ರೆ ಒಳ್ಳೆ ಬೆಂಬಲ ನಿಮ್ಗೆ, ತುಂಬಾ ಬೆಂಬಲ ಕೊಡ್ತಾರೆ. ಯಾಕಂದ್ರೆ ಪುರುಷರದಲ್ಲ, ನಾನು ಗಂಡು ಮಕ್ಕಳದಲ್ಲ, ಹೆಣ್ಣು ಮಕ್ಕಳ ಜೀವನ ಯಾವತ್ತು ಮದುವೆ ಆದ ನಂತರ ಬೇರೆ ಒಂದು ದೃಶ್ಯ ತಿರುಗುತ್ತೆ. ಆ ತಿರುಗು ಅಂದ್ರೆ ಕೆಲವರು ಏನಾಗ್ತಾರೆ ಮೊದ್ಲಿಗಿಂತ ಜಾಸ್ತಿ ಹೊಳಪಾಗ್ತಾರೆ ಕಲಾವಿದರು, ಆದ್ರೆ ಕೆಲವರು ಹೊಳಪಿದ್ದರು ಡಲ್ ಅಂದ್ರೆ ಅದನ್ನ ಮುಂದುವರಿಸಲಿಕ್ಕೆ ಆಗುದಿಲ್ಲ. ಮನೆಯಲ್ಲಿನ ಸಂಸ್ಕಾರ ಅವರನ್ನ ಹಿಡಿದಿಟ್ಕೊಂಡು ಬಿಡ್ತದೆ, ಆಗ ಹೋಗ್ಲಿಕ್ಕೆ ಆಗುದಿಲ್ಲ. ಕೆಲವರಿಗೆ ಎಷ್ಟೋ ಜನ ಇದ್ದಾರೆ, ಕೆಲವು ಯಜಮಾನರಿಗೆ ಬೇಕಾಗುದಿಲ್ಲ, ಅವರು ನೀವು ಅದು ಸರಿಯಲ್ಲ, ಬೇಡ ನಮ್ಮ ಮನೆತನಕ್ಕೆ ಸರಿ ಇಲ್ಲ ಅಂತ ಎಷ್ಟೋ ಜನ ನಾವು ನೋಡಿದ್ದೇವೆ ಕಲಾವಿದರು. ಆದ್ರೆ ಕೆಲವರು ಪ್ರೋತ್ಸಾಹ ಪೂರ್ವಕ ನೀಡಿ ದೊಡ್ಡ ಕಲಾವಿದರಾದ್ರು, ಅಲ್ಲಿ ಮೊಟಕಾದವ್ರು ಮೊಟಕ್ಕೆ ಮತ್ತೆ ತುಂಬಾ ಜನ ಇದ್ದಾರೆ ಮನೆಯಲ್ಲೇ ಕೂತು ಈ ಬಾವಿ ಕಪ್ಪೆ ರೀತಿ ಆದವರು ಬಹಳ ಜನ, ಒಳ್ಳೆ ಕಲಾವಿದರು, ನಿಜ ಒಳ್ಳೆ ಕಲಾವಿದರು. ಮತ್ತೆ ಈಗಿನ ಸಮಾಜವೇ ಹಾಗೆ ಮೇಡಮ್, ಒಳ್ಳೆ ಕಲಾವಿದರಿಗೆ ವೇದಿಕೆ ಕೊಡುದಿಲ್ಲ. ನೀವು ಒಳ್ಳೆ ಕಲಾವಿದರು ಅಂತ ತಿಳ್ಕೊಳ್ಳಿ, ನೀವು ಗೊತ್ತಿದ್ದವರಿಗೆ ಒಳ್ಳೆ ಕಲಾವಿದರು ಗೊತ್ತಿದೆ, ಆದ್ರೆ ಅಲ್ಲಿ ಕಾರ್ಯಕ್ರಮ ಕೊಡುವಲ್ಲಿ ಯಾರ್ಯಾರಿಗೂ ನಿಜವಾಗಿ ಹೌದು. ಈಗ ನಾನು ಇದೇ ಉಡುಪಿಯಲ್ಲಿ ಇದ್ದೇನೆ ಇಷ್ಟು ವರ್ಷ, ನನ್ನನ್ನ ಗುರುತಿಸಿದವರು ಬಹಳ ಕಡಿಮೆ ಉಡುಪಿಯಲ್ಲಿ. ಅದೇ ನಾನು ಕುಂದಾಪುರ, ಕೋಟೇಶ್ವರ, ಹಾಸನ ಅಲ್ಲಿ ನನ್ನನ್ನ ತುಂಬಾ ಜನ ಇದ್ ಮಾಡ್ತಾರೆ. ಈಗ ಇಲ್ಲಿ ಹಲವಾರು ದೇವಸ್ಥಾನಗಳುಂಟು, ಎಲ್ಲಿ ಸಹ ನಾನು ಹೋಗಿ ಅಪ್ಲಿಕೇಶನ್ ಕೊಟ್ಟು ಬಂದಿದ್ದೇನೆ, ಹೆಸರು ಹೇಳುದಿಲ್ಲ, ಕೊಟ್ಟು ಬಂದದಿದ್ರು ಜಿಲ್ಲಾ ರಾಜ್ಯೋತ್ಸವ ಸಿಕ್ಕಿದ ಪ್ರಶಸ್ತಿ ಸಹ ಸಿಕ್ಕಿದ ಮೇಲೆ ಸಹ ನಾನು ಕೊಟ್ಟು ಬಂದಿದ್ದೇನೆ. ಒಬ್ರು ಸಹ ನನ್ನನ್ನ ಗುರುತಿಸಿದವರಿಲ್ಲ. ಅದೇ ಅಂದ್ರೆ ಇನ್ನು ಈ ಕಲಾಂತರಂಗ ನೋಡಿ ಖಂಡಿತವಾಗಿ ಗುರುತಿಸ್ತಾರೆ. ನಿಮ್ಗೆ ಎಷ್ಟನೇ ಇಸ್ವಿಲಿ ಬಂತು ಮೇಡಮ್ ಜಿಲ್ಲಾ ರಾಜ್ಯೋತ್ಸವ? ಮೊನ್ನೆ ಅಷ್ಟೇ 23-24 ಮೊನ್ನೆ ಅಷ್ಟೇ ಬಂದದ್ದು. ಅದಕ್ಕೆ ಮೊದ್ಲು ಏನೆಲ್ಲ ಆಯ್ತು, ಈ ಪ್ರಶಸ್ತಿ ಬಗ್ಗೆ ಸ್ವಲ್ಪ ಮಾತಾಡಿ. ಏನಂದ್ರೆ ಈ ಪ್ರಶಸ್ತಿ ಏನಿತ್ತಂದ್ರೆ ಸುಮಾರು 1-2 ವರ್ಷಗಳ ಹಿಂದೆ, ಅಲ್ಲ ಕಳೆದ ವರ್ಷ ಈ ನಂಗೆ ಸಿಗುವ ಮೊದ್ಲು ಏನಂದ್ರೆ ಎಲ್ಲ ನಮ್ಮ ಈ ಏನು ನಾವು ಸಾಧನೆ ಮಾಡಿದ್ದೇವೆ ಅದನ್ನೆಲ್ಲ ಬುಕ್ಸ್ ರೀತಿ ಮಾಡಿ ಅವ್ರ ಹತ್ರ ಅಲ್ಲಿ DC ಆಫೀಸಿಗೆ ಕನ್ನಡ ಸಂಸ್ಕೃತಿ ಇಲಾಖೆಗೆ ಕೊಟ್ಟು ಮತ್ತೆ ಮಿನಿಸ್ಟರ್ ಸೈನ್ ತಕೊಂಡು ನಾವು ಹೋಗಿ ಅಲ್ಲಿ ಕೊಡ್ಬೇಕಿತ್ತು. ಒಂದು ಸಲ ಯಾರು ನೀವು ಟ್ರೈ ಮಾಡ್ಬೋದಲ್ವಾ, ನೀವು ಇಷ್ಟೆಲ್ಲ ಇದ್ರಲ್ಲಿ ಇದ್ದೀರಿ ಅಂದಾಗ ಅಲ್ಲಿ ಹೋಗಿ ಕೇಳುವಾಗ ಹೀಗೆಲ್ಲ ಹೇಳಿದ್ರು, ನಮ್ಮದ್ರ ಬಗ್ಗೆ ನಾವೇ ಬರ್ಕೊಂಡು ಮಿನಿಸ್ಟ್ರಿಗೋ ಒಳಗಿಂದ ಇದು ಮಾಡಿ ಸೈನ್ ಹಾಕಿ ಕೊಡ್ಬೇಕು ಅಂತ. ಆಗ ನನ್ನ ಗಂಡನಿಗೆ ಅದು ಬಹಳ ಸಿಟ್ಟು ಬಂತ. ಅದಕ್ಕೆ ಅವ್ರು ಎಂದೂ ಸಪೋರ್ಟ್ ಮಾಡೋರಲ್ಲ, ನೀನು ಹಾಕುದೇ ಬೇಡ, ನಾನಂತೂ ಅದಕ್ಕೆ ಮೊದ್ಲೇ ಇಲ್ಲ, ಆಯ್ತಾ, ಇನ್ನೊಬ್ಬರ ಇದು ನಿಮ್ಮ ಸೈನಿಂದ ನಾನ್ ರೈಸುದು ನಂಗೆ ಇಷ್ಟ. ನನ್ನ ಪ್ರತಿಭೆಯನ್ನ ನೀವೇ ಗುರುತಿಸಿ ಕೊಟ್ರೆ ಮಾತ್ರ ನಂಗೆ ಅದಿಷ್ಟ. ಹಾಗೆ ಇದ್ದೆ ನಾನು, ಅದಕ್ಕೋಸ್ಕರ ನಾನು ಹೋಗ್ಲಿಲ್ಲ ಇತ್ತು. ಆದ್ರೆ ಆ ದೇವರಿಗೆ ಏನೋ ನನ್ನ ಕರುಣೆ ಬಂತೇನೋ, ಇಷ್ಟು ಸಾಧನೆ ಮಾಡಿದ್ದೀರಿ ನೀವು, ವರ್ಷ ಸಹ ಆಗ್ತಾ ಬಂತು, ನಮ್ಮಂತ ಹಿರಿಯ ಕಲಾವಿದರನ್ನ ಹೆಸರೇ ಸೂಚಿಸುವವರಿಲ್ಲಲ್ಲ ಅಂತ ಕಳೆದ ವರ್ಷ ಇದ್ದಕ್ಕಿದ್ದಾಗಿ ನಂಗೆ ಕನ್ನಡ ಸಂಸ್ಕೃತಿ ಇಲಾಖೆಯವರೇ ನನ್ನನ್ನ ಹೆಸರು ಸೂಚಿಸಿ ಹಿಂದಿನ ದಿನ, ನಾಳೆ ಪ್ರಶಸ್ತಿ ಕೊಡೋದಾದ್ರೆ ಹಿಂದಿನ ದಿನ ನಂಗೆ ಫೋನ್ ಬಂದ. ನಂಗೆ ಆಶ್ಚರ್ಯ ಆಯ್ತು. ಅಂದ್ರೆ
ಪೊಲೀಸರು ಫೋನ್ ಮಾಡ್ತಾರೆ ಫಸ್ಟ್ ನಮ್ಮ ಬಗ್ಗೆ ಏನಾದ್ರೂ ಎಲಿಗೇಷನ್ ಉಂಟಾ ಅಂತ ತಿಳ್ಕೊಳ್ಳಿಕ್ಕೆ. ನಾನು ಏನ್ ಮಾಡಿದ್ದೇನೆ ಸರ್ ಅಂತೇಳಿ ಕೇಳಿಬಿಟ್ಟೆ ಅವರ ಹತ್ರ. ಅಯ್ಯೋ ಅಮ್ಮ ಹೆದರ್ಕೊಳ್ಬೇಡಿ, ನಿಮ್ಗೆ ಕನ್ನಡ ರಾಜ್ಯೋತ್ಸವ ಜಿಲ್ಲಾ ಪ್ರಶಸ್ತಿ ಬಂದಿದೆ, ನಿಮ್ಮ ಹೆಸರು ಅಲ್ಲಿ ಉಂಟು, ನಿಮ್ಮ ಬಗ್ಗೆ ಏನಾದ್ರೂ ಎಲಿಗೇಷನ್ ಉಂಟಾ ಅಂತ ತಿಳ್ಕೊಳ್ಳಿಕ್ಕೆ ಫೋನ್ ಮಾಡಿದ್ದೇನೆ ಅಂತೇಳಿ ಹೇಳಿದ್ರು. ನನಗೆ ಅದು ಸ್ವರ್ಗಕ್ಕೆ ಮೂರೇ ಗೇಣು, ಅಷ್ಟು ಖುಷಿ ಆಯ್ತು. ಅಂದ್ರೆ ನಾನೇನು ಅದರ ಬಗ್ಗೆ ಆಸೆ ಪಟ್ಟವಳಲ್ಲ, ಯಾವುದೇ ಪ್ರಶಸ್ತಿ ಇದಕ್ಕೆ ಆಸೆ ಪಟ್ಟವಳಲ್ಲ. ಕಡೆಗೆ DC ಆಫೀಸಿಂದ ಕೂಡ ಫೋನ್ ಬಂತು, ನೀವು ಬರ್ಬೇಕು, ನಿಮ್ಗೆ ವೇದಿಕೆ ಕಾದಿರಿಸಿದ್ದೇವೆ, ಬರ್ಬೇಕು ಮೇಡಮ್ ಅಂತ. ಬಹಳ ಸಂತೋಷ ಆಯ್ತು. ನಿಜವಾಗಿ ಇಂಥ ಒಂದು ಸಿಸ್ಟಮ್ ನಮ್ಮ ದೇಶದಲ್ಲಿ ಬಂತಲ್ಲ ಅಂತ ಬಹಳ ಗುರುತಿಸಿ ಕೊಡುದು ಉಂಟಲ್ಲ, ಅದ್ರಷ್ಟು ಸಂತೋಷ ಬೇರೆ ಯಾವುದಿಲ್ಲ ಅಂತ ಸಿಕ್ಕಿತು. ಬಹಳ ಖುಷಿ ಪಟ್ಟೆ. ಅದನ್ನ ಕಣ್ಣಿಗೊತ್ಕೊಂಡು ಆ ಪ್ರಶಸ್ತಿಯನ್ನ ತಕೊಂಡೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರ ಅಮೃತ ಹಸ್ತದಿಂದ ಕೊಟ್ರು. ಯಶ್ಪಾಲ್ ಸುವರ್ಣ, ಗುರ್ಮಿ ಅವರು ಶೆಟ್ರು, ಹೌದು, ಅವರೆಲ್ಲರೂ ಸೇರಿ ಆ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸ್ತಾ ಇರ್ಬೇಕಾದ್ರೆ ಬಹಳ ಸಂತೋಷ. ಖಂಡಿತ ಖಂಡಿತ. ಅಂದ್ರೆ ಅದು ಒಂದು ಅಮೂಲ್ಯ ಕ್ಷಣ, ಮೂಲ್ಯವಾದ ಕ್ಷಣ. ಯಾಕಂದ್ರೆ ನೀವು ಸಾಧಕರು, ಅದಕ್ಕೆ ನಿಮ್ಗೆ ಅಷ್ಟು ಖುಷಿ ಆಗ್ತದೆ. ಕೆಲವರು ಅಂದ್ರೆ ಅದನ್ನ ಬಿಸಿನೆಸ್ ರೀತಿಯಲ್ಲಿ, ಅದು ಬಿಸಿನೆಸ್ ಕಳೆದ ವರ್ಷದಲ್ಲಿ ಇತ್ತು. ಅದು ಆ ರೀತಿ ಪ್ರಶಸ್ತಿಯನ್ನು ಕೊಟ್ಟಾಗ ನಂಗೆ ಆಶ್ಚರ್ಯ ಆಗಿದೆ. ಇವರು ಏನೂ ಸಾಧನೆ ಮಾಡಿದಿಲ್ಲ, ಇಂಥವರಿಗೆ ಪ್ರಶಸ್ತಿ ಬಂತು, ನಾವೆಲ್ಲ ಮೂಲೆಗೆ ಹೋಯ್ತಲ್ಲ. ಕೆಲವರೆಲ್ಲ ನೋವಾದ್ರು ಸಹ ಇಲ್ಲಿ ನಾನು ಸಾಧನೆ ಮಾಡಿದ್ದೇನೆ, ಅದೇ ಸಾಕು. ನಿಮ್ಮ ಅಂದ್ರೆ ನಿಮ್ಮನ್ನು ಗುರುತಿಸಿ ಕೊಟ್ಟ ಕಾರಣ ಅದಕ್ಕೊಂದು ಗೌರವ ಇದೆ. ಯಾಕಂದ್ರೆ ಆ ಪ್ರಶಸ್ತಿ ಗೌರವ ಬಿಡುದು ಅದು ಕರೆಕ್ಟ್ ಆದ ಅರ್ಹ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಮಾತ್ರ. ಇಲ್ಲರೆ ಅದ್ರ ಹಿಂದೆ ಯಾರ್ಯಾರನ್ನ ಆಯ್ಕೆ ಮಾಡಿ ಈಗ ಅರ್ಹತೆ ಅದೇ ಕ್ಯಾಟಗರಿಗೆ ಸೇರಿಬಿಟ್ಟು, ಅದೇ ರೀತಿ ಅಂದ್ರೆ ಈ ಪ್ರಶಸ್ತಿಗಳ ಹಿಂದೆ ಹೋಗುವುದು ಕಷ್ಟ, ಹೋಗಬಾರ್ದು ಕೂಡ. ಯಾಕಂದ್ರೆ ಜನರು ಅದಾಗಿಯೇ ಹುಡುಕಿಕೊಂಡು ನಮ್ಮನ್ನು ಬಂದ್ರೆ ಮಾತ್ರ ಅದರಲ್ಲಿರುವ ಒಂದು ಅಮೃತ ಕ್ಷಣ. ಹೌದು, ಈಗಲೂ ಅಷ್ಟೇ ಮೇಡಮ್. ಕೆಲವು ಡಾಕ್ಟರೇಟ್ಗಳ ಬಗ್ಗೆ ನಾವು ಆಲೋಚನೆ ಮಾಡ್ತೀವಿ, ಕೆಲವರು ಎಲ್ಲರಿಗೂ ಡಾಕ್ಟರೇಟ್ ಸಿಗ್ತದೆ. ಹಾಗೆ ಇದು ಡಾಕ್ಟರೇಟ್ ಧರ್ಮಕ್ಕೆ ಸಿಗ್ತದೆ. ಅದು ಕೂಡ ಸರ್ಕಾರದವರು ಹೇಳಿದಾರಂತೆ, ಡಾಕ್ಟರ್ ಅಂತ ಹಾಕುವಾಗಿಲ್ಲ ಹೆಸರಿನ ಮುಂದೆ ಅಂತ. ಅದು ಯಾಕಂದ್ರೆ ಈ ಡಾಕ್ಟರೇಟ್ ಸಿಗುದು ಅವರಿಗೊಂದು ಕೊಡಬೇಕು, ಯೂನಿವರ್ಸಿಟಿ ಅವರು ಯಾರಿಗೆ ಕೊಡಬೇಕು, ಯಾರಿಗೂ ಅವ್ರು ಕೊಡುದು. ಅದರಿಂದ ಈ ಕಲಾ ಜೀವನ ಎಲ್ಲವೂ, ನಾವು ತಿನ್ನುವ ಆಹಾರ ಕೂಡ ಕಲಬೆರಕೆ, ಅದೇ ರೀತಿ ಕಲೆಯಲ್ಲಿ ಕೂಡ ಕಲಬೆರಕೆಗಳು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದರಲ್ಲಿ ಒಳ್ಳೆದನ್ನ ಮಾತ್ರ ನಾವು ತಗೊಳ್ಬೇಕು, ಕೆಟ್ಟದನ್ನ ಬಿಟ್ಟು ಬಿಡಬೇಕು. ದೇವರು ಎರಡು ಕಿವಿ ಕೊಟ್ಟು ಒಳ್ಳೆ ತಕೊಂಡು ಕೆಟ್ಟದನ್ನು ಹೊರಗೆ ಬಿಡೋಣ. ಅದೇ ರೀತಿ ಮೇಡಮ್, ನಿಮ್ಗೆ ಬಂದಂತ ಈಗ ನೀವು ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಜಿಲ್ಲಾ, ನಂತರ ಹಲವಾರು ಪ್ರಶಸ್ತಿಗಳು ತಮ್ಮನ್ನು ಅರಸಿ ಬಂದೆ. ಒಂದೆರಡು ಮಾತು ಅದ್ರ ಬಗ್ಗೆ ತಿಳಿಸಿ ಮೇಡಮ್. ರಾಜ್ಯೋತ್ಸವ ಬರ್ತಾ ಇದ್ದ ಹಾಗೆ ಕೆಲವರೆಲ್ಲ ಎಚ್ಚೆತ್ಕೊಂಡ್ರು ಏನೋ. ನನ್ನ ಹುಟ್ಟೂರಲ್ಲಿ ತೆಕ್ಕಟ್ಟೆ, ನಾನು ಹುಟ್ಟಿದ್ದು ತೆಕ್ಕಟ್ಟೆ. ಆದ್ರೆ ಅಲ್ಲಿನ ಜನರು ನಂಗೆ ಅಷ್ಟೊಂದು ನನ್ನನ್ನ ಯಾರೂ ಗುರುತಿಸ್ಲಿಲ್ಲ. ಅದು ನಂಗೆ ಬಹಳ ಬೇಸರ ಇತ್ತು. ಈಗಲೂ ಕೂಡ, ಈಗಲೂ ಸಹ ಯಾರ್ಯಾರನ್ನೋ ನನ್ನ ಊರು ಬಿಟ್ಟು, ತೆಕ್ಕಟ್ಟೆ ಬಿಟ್ಟು, ಸಾಲಿಗ್ರಾಮವೋ ಆಚೆ ಈಚೆ ಆ ಜಿಲ್ಲಾ ರಾಜ್ಯೋತ್ಸವ ಪಡೆದವರನ್ನೆಲ್ಲ ಕರೆಸಿ ಅಲ್ಲಿ ಸನ್ಮಾನ ಮಾಡಿದ್ರು. ಬಟ್ ನನ್ನನ್ನ ಯಾರು ಇದ್ ಮಾಡ್ಲಿಲ್ಲ. ಆದ್ರೂ ಸಹ ನಂಗೆ ನನ್ನ ಹುಟ್ಟೂರು ತೆಕ್ಕಟ್ಟೆ ಅಭಿಮಾನ ಖಂಡಿತ ಉಂಟು. ಆದ್ರೆ ಅಲ್ಲಿ ವಾಸುದೇವ ಸಾಮಗ ಅಂತ ಒಬ್ಬರಿದ್ದಾರೆ. ಅವರು ಯಕ್ಷಗಾನದಲ್ಲಿ ಬಹಳ ಸಾಧನೆ ಮಾಡಿದಂಥವ್ರು. ಅವರು ಸಾಮಗ್ರು, ಹೌದು, ಅವರು ತೀರಿ ಹೋಗುವ ಮೊದಲೇ, ಆಗ ನಂಗೆ ಪ್ರಶಸ್ತಿ ಬಂದಿರಲಿಲ್ಲ ಜಿಲ್ಲಾ ರಾಜ್ಯೋತ್ಸವ. ಒಂದು ಸಲ ಅವರ ಸಂಸ್ಮರಣೆ ದಿನದಲ್ಲಿ ಪ್ರಶಸ್ತಿ ಯಾರಿಗೆ ಕೊಡಬೇಕು ಅನ್ನುವ ಬಗ್ಗೆ, ಮುಂದಿನ ದಿನಗಳಲ್ಲಿ ಪ್ರಶಸ್ತಿ ಯಾರಿಗೆ ಕೊಡಬೇಕು ಅನ್ನುವ ಬಗ್ಗೆ ಮಾತಾಡಿದಾಗ ಅವರು ನನ್ನ ಹೆಸರನ್ನ ಸೂಚಿಸಿದ್ರಂತೆ. ಆಯ್ತಾ, ಅವಳು ನಿಜವಾದ ಒಂದು ಕಲಾವಿದೆ ಅನ್ನುವ ಬಗ್ಗೆ. ಆಗ ಅವರು ತೀರ್ಕೊಂಡ ಮೇಲೆ ಅಲ್ಲಿ ಎಲ್ಲ ಒಂದು ಯಾರಿಗೆ ಪ್ರಶಸ್ತಿ ಕೊಡಬೇಕು, ಅವರು ಸಂಸ್ಮರಣಾ ಪ್ರಶಸ್ತಿ ಯಾರಿಗೆ ಕೊಡಬೇಕು ಅನ್ನುವಾಗ ಮೀಟಿಂಗ್ ಇಟ್ಟಾಗ ಅಲ್ಲಿ ನನ್ನ ಹೆಸರು ಬಂತು. ಆಗ ಅವರಿಗೂ ಸಹ ನನ್ನ ಬಗ್ಗೆ ತುಂಬಾ ಅಭಿಮಾನ ಇತ್ತು. ಅವರ ಹೆಂಡತಿ ಮೀರಾ ಸಾಮಗ ಅವರು ಪ್ರಪ್ರಥಮವಾಗಿ ಅವರು ನನ್ನ ಹೆಸರನ್ನ ಸೂಚಿಸಿದ ನೆಕ್ಸ್ಟ್ ಡೇಯೇ ನಂಗೆ ಈ ಪ್ರಶಸ್ತಿ ಬಂತು, ಜಿಲ್ಲಾ ರಾಜ್ಯೋತ್ಸವ ಬಂತು. ನೋಡಿ ಎಷ್ಟೊಂದು ಕೋ ಇನ್ಸಿಡೆನ್ಸ್ ನೋಡಿ. ಅವರೊಂದು ಧುರೀಣರು ಆ ಯಕ್ಷಗಾನ ಕ್ಷೇತ್ರದಲ್ಲಿ ಅಲ್ವಾ. ಹಾಗಾಗಿ ಅವರು ಪ್ರಪ್ರಥಮವಾಗಿ ಜಿಲ್ಲಾ ರಾಜ್ಯೋತ್ಸವ ಫಸ್ಟ್ ತಕೊಂಡೆ ಈ ಕೈಯಲ್ಲಿ. ಎರಡನೇ ಪ್ರಶಸ್ತಿ ವಾಸುದೇವ ಸಾಮಗ ಸಂಸ್ಮರಣಾ ಪ್ರಶಸ್ತಿ ನಂಗೆ ಸಿಕ್ಕಿತ್ತು. ಆಯ್ತಾ, ಅದೇ ಒಂದು 5-6 ದಿನದಲ್ಲಿ ಆ ಪ್ರಶಸ್ತಿ ತಕೊಂಡೆ. ಆಗ ನಂಗೆ ಕಣ್ಣಲ್ಲಿ ನೀರು ಬಂತು, ಬಹಳ ಖುಷಿ ಪಟ್ಟೆ. ಅದು ಮಾತ್ರ ನೋಡಿ, ಅವರು ಹುಟ್ಟಿ ಅಲ್ಲಿ ಅವರ ಮನೆ ಇರುವುದು ಕೋಟೇಶ್ವರದಲ್ಲಿ. ಕೋಟೇಶ್ವರದಲ್ಲಿ ನಂಗೆ ಪ್ರಶಸ್ತಿ ಸಿಗ್ಲಿಲ್ಲ. ಅದು ತೆಕ್ಕಟ್ಟೆಯಲ್ಲಿ ಅದರ ಹಯಗ್ರೀವದಲ್ಲಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು ಅವರು. ಅದೇ ನನ್ನ ಊರಿನಲ್ಲಿ, ನನ್ನ ಹುಟ್ಟೂರಲ್ಲೇ, ಆ ಮಣ್ಣಲ್ಲೇ ನನಗೆ
ಪ್ರಶಸ್ತಿ ಕೊಟ್ರು, ಸಂಸ್ಮರಣ ವಾಸುದೇವ ಸಾಮಗ ಪ್ರಶಸ್ತಿ ಕೊಟ್ರು. ಆಗ ಎಷ್ಟು ಸಂತೋಷ ಆಗ್ಬೇಕು ಹೇಳಿ. ಮತ್ತೆ ನೀವು ಊರ್ಲಿ ಸಿಗ್ಲಿಲ್ಲ ಅಂದ್ರೆ ಅಲ್ಲ, ಊರ್ನವ್ರು ಕೊಡ್ಲಿಲ್ಲ, ಊರ್ನವ್ರು ಕೊಟ್ಟದಲ್ಲ, ಹೊರಗಿನವರು, ಅವ್ರು ಕೋಟೇಶ್ವರದವರು ನಂಗೆ ಅಲ್ಲಿ ಬಂದು ನನ್ನ ದೇವರು ನಿಮ್ಗೆ ಅಲ್ಲಿ ಕೊಡ್ಬೇಕು ಅಂತ ಅಲ್ಲಿ ಕೊಟ್ರು. ಅಲ್ಲೇ ಮಾಲಿಂಗೇಶ್ವರ ಇದ್ದಾನೆ. ಅಲ್ಲಿ ನಾನು ಫಸ್ಟ್ ನನ್ನ ರಂಗಪ್ರವೇಶ ಬಗ್ಗೆ ಹೇಳ್ತೇನೆ. ರಂಗಪ್ರವೇಶ ನನಗೆ ಮದುವೆಗೆ ಒಂದು 15 ದಿನ ಇತ್ತು. ಆಗ ಮಾಲಿಂಗೇಶ್ವರ ದೇವಸ್ಥಾನದ ಹಬ್ಬ. ಆಗ ನಾನು ಪ್ರಪ್ರಥಮವಾಗಿ ಅಲ್ಲಿ ಒಂದು ಅರ್ಧ ಗಂಟೆ 3/4 ಗಂಟೆ ನನ್ನ ನೃತ್ಯ ಮಾಡಿ ನನ್ನ ಗುರುಗಳಿಗೆ ಆ ದಿನ ಗುರುವಂದನೆಯನ್ನ ಸಲ್ಲಿಸಿದ್ದೇನೆ. ಅಂತಹ ಇದ್ರಲ್ಲೇ ನನಗೆ ಆ ಒಂದು ಪ್ರಶಸ್ತಿಯನ್ನ ತಕೊಳ್ಳುವಂತ ಒಂದು ಯೋಗ ಬಂತು. ಆ ನಂತರ ಈಶಲಾಸ್ಯ ತಂಡದವರು ಗುರುತಿಸಿ ಕೊಟ್ರು. ಮತ್ತೆ ಇದು ಮೊನ್ನೆ ಅಷ್ಟೇ ಇದು ಕೋಆಪರೇಟಿವ್ ಬ್ಯಾಂಕ್ ಅವರು ಸಹ ನನ್ನನ್ನು ಗುರುತಿಸಿ ಇಲ್ಲಿ ಉಡುಪಿಯಲ್ಲಿ ಕೊಟ್ರು, ಸಾಧಕ ಮಹಿಳಾ ಪ್ರಶಸ್ತಿ ಅಂತ. ಹಾಗೆ ಸುಮಾರು ಕಡೆ ನನ್ನನ್ನ ಕರೆಸಿದ್ರು. ಮತ್ತೆ ಅದರ ನಂತರ ತುಂಬಾ ಕಡೆ ನನ್ನ ಕರೆಸಿದ್ರು. ಅದೊಮ್ಮೆ ಪ್ರಚಾರಕ್ಕೆ ಬರಲು ಬಂದ ನಂತರ ಅದು ಪ್ರಚಾರ ಉಡುಪಿಯಲ್ಲಿ ಅಂದ್ರೆ ಅವರು ಒಂದು ಕೋಆಪರೇಟಿವ್ ಸೊಸೈಟಿ ಅವರು ಸೇರಿ ಇದು ಮಾಡಿದಕ್ಕೆ ಉಡುಪಿಯಲ್ಲಿ ಸಿಕ್ತು. ಬೇರೆಯವರು ನಂಗೆ ಕೊಟ್ಟದ್ದಲ್ಲ, ಅಲ್ಲ ಮಠದವರಾಗ್ಲಿ ಅಥವಾ ಒಂದು ದೇವಸ್ಥಾನದವರಾಗ್ಲಿ. ನಾನೀಗ ಕೊರಂಗರಪಾಡಿಯಲ್ಲೇ ಇರುವವಳು, ಕೊರಂಗರಪಾಡಿಯ ಯಾವ ಸಂಘ ಸಂಸ್ಥೆಯವರಾಗ್ಲಿ ಯಾರು ಕೊಡ್ಲಿಲ್ಲ, ನನ್ನನ್ನು ಗುರುತಿಸ್ಲೂ ಇಲ್ಲ. ಇರ್ಲಿ, ತೊಂದ್ರೆ ಇಲ್ಲ, ಆದ್ರೂ ಸಹ ನಾನು ಆ ಊರಿನವಳಲ್ಲ ಅಂತ ಒಂದು ಹೆಮ್ಮೆ ನನಗೆ ಉಂಟು. ಮುಂದೆ ಬರ್ತದೆ ಮೇಡಮ್, ಖಂಡಿತ ಖಂಡಿತ. ನಮಗೆ ಕಲಾಂತರಂಗದಿಂದ ಕೆಲವೆಲ್ಲ ಸಿದ್ಧಿಸ್ತದೆ ಖಂಡಿತವಾಗಿ. ಯಾಕಂದ್ರೆ ಚಾನಲ್ ನೋಡೋರು ನೀವು ಸಹ ಇಷ್ಟು ಪ್ರೀತಿಯಿಂದ ನನ್ನನ್ನ ಈ ಕಲಾಂತರಂಗಕ್ಕೆ ಸ್ವಾಗತಿಸಿ ಅವಕಾಶ ಕೊಟ್ರಿ, ನಿಜವಾಗಿ ಸಂತೋಷ. ನಮ್ಮಲ್ಲಿ ಯಾವುದೇ ರಾಜಕೀಯ ಇಲ್ಲ ಮೇಡಮ್, ನಾವು ಕಲೆಗೆ ಮಾತ್ರ ಪರಿಶುದ್ಧ ಚಾನಲ್. ಈಗ ಒಂದು ಚಾನಲ್ ಬಗ್ಗೆ ಹೇಳ್ತೇನೆ, ಚಾನಲ್ ಬಗ್ಗೆ ಅಷ್ಟೇ. ಒಳ್ಳೆ ಕಲಾವಿದರಿಗೆ ತುಂಬಾ ಚಾನೆಲ್ಗಳು ಈ ವಾಹಿನಿಗಳು ಬಂತು, ಆದ್ರೆ ಇನ್ನೂ ಸಹ ಉಳಿದುಕೊಂಡದ್ದು ಯು ಚಾನೆಲ್ ಮಾತ್ರ. ಸತ್ಯವಿದೆ ಅಲ್ಲ, ಈಗ ತುಂಬಾ ಚಾನೆಲ್ಗಳಲ್ಲಿ ನಾನು ಸಂದರ್ಶನ ಮಾಡಿದ್ದಾರೆ, ಆದ್ರೂ ಯು ಚಾನೆಲ್ ಅಂದ ಕೂಡಲೇ ಎಲ್ಲ ಇಡೀ ನಮ್ಮ ಉಡುಪಿ ಕುಂದಾಪುರ ಆ ಸೈಡ್ ಎಲ್ಲರೂ ಆ ಯು ಚಾನೆಲ್ ಇನ್ನೂ ಉಳ್ಕೊಂಡಿದೆ ಅನ್ನೋ ಒಂದು ಮಾತುಂಟು. ಅಂದ್ರೆ ಅಲ್ಲಿ ವಸ್ತುನಿಷ್ಠೆ ಕರೆಕ್ಟ್ ಆಗಿದೆ, ಸರಿಯಾದ ವಿಷಯವನ್ನು ಪ್ರಸ್ತುತಪಡಿಸಿದ್ರೆ ಒಂದು ಡೆಡಿಕೇಶನ್, ಕಲೆಯ ಬಗ್ಗೆ ನಿಮ್ಮ ಒಂದು ಡೆಡಿಕೇಶನ್ ಉಂಟು ನೋಡಿ, ಹಾಗಾಗಿ ಇದು ಉಳ್ಕೊಂಡಿದೆ. ಇದನ್ನ ನೀವು ದುಡ್ಡಿಗಾಗಿ ಮಾಡ್ತಾ ಇಲ್ಲ, ಖಂಡಿತ ಖಂಡಿತ. ಪ್ರಚಾರ ಬಿಟ್ಟು ಒಂದು ಒಳ್ಳೆ ಉತ್ತಮ ಕಲಾವಿದರನ್ನ ಎತ್ತಲಿಕ್ಕೆ ನೀವು ಮಾಡುವಂತ ಪ್ರಯೋಗ ಇಲ್ಲಿದೆ. ಹಾಗಾಗಿ ಆ ನಟರಾಜದ ನಿಮ್ಮ ಈ ಸಂಸ್ಥೆಯನ್ನ ಈ ಚಾನೆಲ್ ಅನ್ನ ಮುಂದೆ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇದರಲ್ಲಿನ ಒಂದು ಪ್ರಸಾದ್ ಸರ್ ಅವರು ಸಹ ಒಂದು ನಿಷ್ಠಾವಂತ ಒಂದು ಧೀಮಂತ ವ್ಯಕ್ತಿ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಈ ಚಾನೆಲ್ ಅನ್ನ ಎಷ್ಟು ಚೆನ್ನಾಗಿ ನಿರೂಪಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಉಡುಪಿಯ ಎಲ್ಲಾ ಕಲಾವಿದರುಗಳಿಗೂ ಇದೊಂದು ಉತ್ತಮ ವೇದಿಕೆ ಆಗಿದೆ. ಹಾಗಾಗಿ ನಾವು ಬೆಳಕಿಗೆ ಬರ್ಲಿಕ್ಕೆ ಖಂಡಿತ ಖಂಡಿತ. ಅದೇ ರೀತಿ ಈಗ ನಮ್ಮ ಕಲಾಂತರಂಗ ಕೂಡ ಅರ್ಹತೆ ಇರುವವರನ್ನು ಮಾತ್ರ ಕೂರಿಸಿದ್ದೇವೆ ಇಲ್ಲಿ ನಮ್ಮ ಪಕ್ಕದ ಸೀಟಲ್ಲಿ. ಯಾಕಂದ್ರೆ ಅದು ಒಂದು ಗೌರವ, ಯಾಕಂದ್ರೆ ಸಾಧಕರನ್ನ ಗುರುತಿಸಬೇಕು. ಇಂತ ಒಂದು ಸೀಟಲ್ಲಿ ಕೂತ್ಕೊಳ್ಳಿಕ್ಕೆ ಯೋಗ್ಯತೆ ಬೇಕು, ಅದನ್ನ ನೀವು ಕಲಾಂತರಂಗ ಕಾರ್ಯಕ್ರಮದಿಂದ ಕೊಟ್ಟಿದ್ದೀರಿ. ಹೌದು, ನಮಗೂ ಕೂಡ ಹಲವಾರು ಜನ ಫೋನ್ ಮಾಡಿ ಅವ್ರನ್ನ ಮಾಡಿ ಇವ್ರನ್ನ ಮಾಡಿ ಅಂತ ಹೇಳಿದ್ದೆ, ಆದ್ರೆ ನಾವು ಅದಕ್ಕೆ ಯಾವುದಕ್ಕೂ ಇಲ್ಲ, ನಾವು ನಾವೇ ಆಯ್ಕೆ ಮಾಡಿ ನಿಜವಾದ ಒಂದು ವ್ಯಕ್ತಿತ್ವ ನೋಡ್ಕೊಂಡೇ ಕರಿತೇವೆ. ಇಲ್ಲ ಅದೇ ರೀತಿ ಮೇಡಮ್, ಕೊನೆಯದಾಗಿ ನಮ್ಮ ಈ ಕಲಾಂತರಂಗ ವೀಕ್ಷಕರಿಗೆ ಒಂದೆರಡು ಮಾತು ಹೇಳ್ಬೇಕಾದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಕಲಾಂತರಂಗ ವೀಕ್ಷಕರಿಗೆ ನನ್ನ ಹೃದಯಪೂರ್ವಕದ ವಂದನೆಗಳು. ಹಾಗೆ ಇಲ್ಲಿ ಏನಂದ್ರೆ ನಾನು ಭರತನಾಟ್ಯದ ಬಗ್ಗೆ ಹೋಗ್ತೇನೆ, ಯಾಕಂದ್ರೆ ಅದರ ಬಗ್ಗೆ ಅದರ ಶಿಕ್ಷಕಿ ಆದದ್ರಿಂದ ನೀವು ಆಗ ಹೇಳಿದಾಗೆ ಈ ಕಲೆ ಅನ್ನೋದು ಬರೀ ದುಡ್ಡು ಕೊಟ್ಟು ತಗೊಳ್ಳುವಂತದ್ದಾಗಬಾರ್ದು. ಇದರಲ್ಲಿ ಗುರು ಶಿಷ್ಯ ಪರಂಪರೆಯನ್ನ, ಗುರುಕುಲ ಪದ್ಧತಿಯನ್ನ ರೂಢಿಸ್ಕೊಂಡು ಹೋಗ್ಬೇಕು. ಗುರು ಅಂದ ಕೂಡಲೇ ಒಂದು ಗುರುವಿನ ಬಗ್ಗೆ ಗೌರವ, ಭಕ್ತಿ, ಇದೆಲ್ಲ ಬೆಳೆಸ್ಕೊಂಡು ಬರುವಂತ ಮಕ್ಕಳಿಗೆ ಮಾತ್ರ ಈ ಕಲೆ ಉಳ್ಕೊಳ್ತದೆ ವಿನಃ ಅವರನ್ನ ಮುಂದಕ್ಕೆ ತಕೊಂಡು ಹೋಗ್ತದೆ ವಿನಃ ನೀವು ದುಡ್ಡು ಕೊಟ್ಟು ತಕೊಳ್ತೇನೆ ಅನ್ನೋದು ಬರೀ ತಪ್ಪು, ಸುಳ್ಳು ಕೂಡ. ಎಲ್ಲಿ ಗುರುಭಕ್ತಿ ಇರ್ತದೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ. ದಾಸರು ಹೇಳಿದ್ದಾರೆ. ಮತ್ತೊಂದು ನಾನು ಅಂತ ಬಂದ್ರೆ ಹೋಯ್ತು, ನಮ್ಮಲ್ಲಿ ಅಹಂಭಾವ ಇರಬಾರದು. ಅಹಂ ಇದ್ದಲ್ಲಿ ಎಂದೂ ದೇವರು ನಮ್ಗೆ ಆ ಕಲೆಯನ್ನ ಕೊಡುವುದಿಲ್ಲ, ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಬಿಡುವುದಿಲ್ಲ. ಆ ಅಹಂಕಾರವನ್ನ ಬಿಟ್ಟು ಗುರುವಿನ ಗುಲಾಮನಾದ್ರೆ ಮಾತ್ರ ಈ ಕಲೆ ನಮ್ಮಲ್ಲಿ ರಕ್ತಗತವಾಗಿ ಮುಂದುವರಿತದೆ. ನಮ್ಮ ಶಿಷ್ಯಂದಿರು ಕೂಡ ಮುಂದೆ ಬರ್ತಾರೆ, ನಾವು ಸಹ ಈ ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸ್ಲಿಕ್ಕೆ ಸಾಧ್ಯತೆ ಉಂಟು. ಅದು ಬಿಟ್ಟು
ಸರ್ಗಳನ್ನ ಮುಂದಿನಿಂದ ನಮಸ್ತೆ, ಹಿಂದಿನಿಂದ ಗುರುಗಳ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಅವರನ್ನ ಕೆಟ್ಟದಾಗಿ ನೋಡ್ಕೊಳ್ಳೋದು, ಅವ್ರಿಗೆ ಎಂತ ಗೊತ್ತುಂಟು, ನಾನೇ ಅವ್ರಿಗೆ ಹೇಳಿಕೊಟ್ಟದು, ಇಂಥ ಮಾತುಗಳು ಹಲವಾರು ಕೇಳಿದ್ದೇನೆ. ಆದ್ರೆ ಅವರು ಎಂದೂ ಉದ್ಧಾರ ಆಗ್ಲಿಲ್ಲ, ಉದ್ಧಾರ ಆಗುದೂ ಇಲ್ಲ. ಮತ್ತೆ ಗುರುವಿನ ಒಂದು ನಿಟ್ಟುಸಿರು ಸಾಕು ಅವರನ್ನ ಪಾತಾಳಕ್ಕೆ ತಳ್ತದೆ. ಆದ್ರಿಂದ ಯಾವತ್ತು ಎಲ್ಲಾ ಮಕ್ಕಳು ಗುರುವಿನ ಗುಲಾಮನಾಗಿ ಅವರಿಂದ ಎಷ್ಟು ಕಲೀಲಿಕ್ಕೆ ಸಾಧ್ಯ ಉಂಟು ಅಷ್ಟನ್ನ ನಾವು ತಕೊಳ್ಬೇಕು. ನಾನು ನನ್ನ ಗುರುಗಳಿಂದ ಹಾಗೆ ಕೆಲವು ಸಲ ನನ್ನ ಸ್ಥಿತಿ ಹೇಗಿತ್ತಂದ್ರೆ ಫೀಸ್ ಕೊಡ್ಲಿಕ್ಕೆ ಕಷ್ಟ ಆಗದೆ ಆಗ ಏನಾಗ್ತಿತ್ತಂದ್ರೆ ಪಾಪ ನಮ್ಮ ಗುರುಗಳಿಗೂ ಅದರಿಂದವೇ ಜೀವನ ಹೋಗ್ಬೇಕಿತ್ತಲ್ಲ. ಆಗ ನಾವು ಫೀಸ್ ಕೊಡದಿದ್ದವ್ರನ್ನೆಲ್ಲ ಒಂದು ಸಾಲಲ್ಲಿ ಕೂರಿಸ್ತಿದ್ರು, ಕೆಲವು ಸಲ ಹೊರಗೆ ಸಹ ಹಾಕ್ತಿದ್ರು. ಅದಂದ್ರೆ ಅವರಿಗೆ ನಮ್ಗೆ ಗೊತ್ತಾಗ್ಲಿ ಅಂತ. ಆಗ ನಾವು ಕಿಟಕಿಯಲ್ಲಿ ಕೂತ್ಕೊಂಡು ನಾವು ಮಾಸ್ಟರ್ ಏನ್ ಕಲಿಸ್ತಾ ಇದ್ದಾರೆ ನೋಡಿದಂತ ಪ್ರಸಂಗ ಉಂಟು ನನ್ನ ಕಣ್ಣಲ್ಲಿ. ಈಗ ಸಹ ನಂಗೆ ಅದೇ ಎಣಿಸುವಾಗ ನೀರು ಬರ್ತದೆ. ಆಗ ಕಿಟಕಿಯಲ್ಲಿ ನೋಡ್ಕೊಂಡು ಮಾಸ್ಟರ್ ಯಾವ ತಾಳ ಕಲಿಸ್ತಾ ಇದ್ದಾರೆ, ಯಾವ ನೃತ್ಯ ಕಲಿಸ್ತಾ ಇದ್ದಾರೆ, ಅಲರಿಪು ಅಲ್ಲಿ ಯಾವ ತಾಳದ ಅಲರಿಪು ಕಲಿಸ್ತಾ ಇದ್ದಾರೆ. ಅದರಲ್ಲಿ 5 ಜಾತಿ ಉಂಟು. ಜಾತಿಯಲ್ಲಿ ಯಾವ ಸಂಕೀರ್ಣ ಜಾತಿಯ, ಖಂಡ ಜಾತಿಯ, ಮಿಶ್ರ ಜಾತಿಯದ ಯಾವುದಂತ ಕಲಿಸ್ತಾರೆ ಅನ್ಕೊಂಡು ಅಲ್ಲೇ ನಾನು ತಾಳ ಹಾಕೊಂಡು ಕಲಿತಿದ್ದೆ. ಆಗ ಒಂದ್ಸಲ ಒಳಗೆ ಕರೆದಾಗ ನೆಕ್ಸ್ಟ್ ನೀವು ಬರುವಾಗೆಲ್ಲ ಫೀಸ್ ತಗೊಂಡು ಬರ್ಬೇಕು ಅಂತ ಸರ್ ಹೇಳ್ತಿದ್ರು. ಅವರು ಅದು ಅಗತ್ಯ ಉಂಟು, ಫೀಸ್ ಇದ್ರೆ ಮಾತ್ರ ಅದಕ್ಕೆ ಒಂದು ಬೆಲೆ, ಇಲ್ಲದಿದ್ರೆ ಅದು ಧರ್ಮಕ್ಕೆ ಮತ್ತೊಂದು ಧರ್ಮಕ್ಕೆ ಕಲಿಸಿದ ಕಲೆ ವ್ಯರ್ಥ, ಉಪಯೋಗಕ್ಕಿಲ್ಲ, ಅದಕ್ಕೆ ಬೆಲೆ ಇಲ್ಲ. ಮತ್ತೆ ನೀವು ದುಡ್ಡು ಕೊಟ್ರೆ ಮಾತ್ರ ಅದಕ್ಕೊಂದು ಬೆಲೆ ಆಯ್ತಾ. ಆಗ ನಾನೇನ್ ಮಾಡ್ತಿದ್ದೆ, ಮಾಸ್ಟರ್ ಎದುರಿಗೆ ಖಂಡ ತಕ್ಕಿಟ್ಟ ಅಂತೇಳಿ ನಾನು ತಾಳ ಹಾಕಿ ಹೇಳಿ ಬಿಡ್ತಿದ್ದೆ. ನೀನು ಅಂಗೈ ತೋರ್ಸ್ರೆ ಇಡೀ ಹಸ್ತ ನುಂಗ್ತೆ ಮಾರೈತಿ ಅಂತ ಎಷ್ಟೋ ಸಲ ನನ್ನ ಗುರುಗಳು ಹೇಳಿದ್ರು. ಮತ್ತೆ ನಂಗೆ ಗುರುಗಳದ್ದು ವೇದವಾಕ್ಯವೇ ಹಾಗೆ ಇತ್ತು, ನೀನು ಧರ್ಮಕ್ಕೆ ಹೋಗ್ಬೇಡ, ಆ ಕಲೆಗೆ ಬೆಲೆ ಇಲ್ಲ. ಎಂತ ಸ್ವಲ್ಪ ಆದ್ರೂ ಸ್ವಲ್ಪ, ಈಗ ಕಷ್ಟ ಇರ್ತದೆ ಮನುಷ್ಯನಿಗೆ, ಸ್ವಲ್ಪ ತಗೋ. ಮತ್ತೆ ದುಡ್ಡಿನ ಹಿಂದೆ ಓಡಬೇಡ, ಅದು ಒಳ್ಳೇದಲ್ಲ. ಮತ್ತೆ ಯಾವತ್ತು ಲೈವ್ ಮ್ಯೂಸಿಕ್ ಮಾಡು, ಲೈವ್ ಮ್ಯೂಸಿಕ್ ಇಟ್ಕೊಂಡೆ ನಿನ್ನ ಭರತನಾಟ್ಯವನ್ನ ಕಲಿಸು ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ನಾನು ಈಗ ಸಹ ಹೇಳುದು ಇಷ್ಟೇ, ನನ್ನ ಶಿಷ್ಯಂದಿರಿಗೆ ಸಹ ನಾನು ಹೇಳುದಿಷ್ಟೇ, ನನ್ನ ಪೋಷಕರಿಗೂ ಸಹ ಹೇಳುದಿಷ್ಟೇ, ಯಾವತ್ತು ನೀವು ಸಿಡಿಗೆ ಮರಳಾಗಬೇಡಿ, ಅದರ ಮೂಲಕ ಹೋಗಬೇಡಿ. ನಿಮ್ಮ ಮಕ್ಕಳಿಗೆ ಒಳ್ಳೆ ರೀತಿಯ ಒಂದು ಕಲಿಕೆಯನ್ನು ಕೊಟ್ಟು ಹಿಮ್ಮೇಳದೊಂದಿಗೆ ನಿಮ್ಮ ಈ ಕಲೆಯನ್ನ ಮುಂದುವರಿಸಿಕೊಂಡು ಹೋಗಿ. ಎಲ್ಲೂ ಸಹ ಗುರುಗಳ ಬಗ್ಗೆ ತುಚ್ಛವಾಗಿ ಮಾತಾಡಬೇಡಿ. ಅದು ಮುಖ್ಯ. ಗುರು ಮುಖೇನ ಕಲಿತ ಪಾಠ ಸ್ಮರಣೆ ಇಟ್ಟುಕೊಳ್ಳಿ. ಹೌದು, ಉಪಕಾರ ಸ್ಮರಣೆ ಇಟ್ಕೊಳ್ಳಿ. ಗುರು ಮುಖೇನ ಕಲಿತ ಪಾಠ ಮುಂದೆ ಸಹ ನಿಮಗೆ ಉಪಯೋಗಕ್ಕೆ ಬರ್ತದೆ. ಈಗ ಇದು ಭರತನಾಟ್ಯ ಅಂದ ಕೂಡಲೇ ಅದನ್ನ ಫಸ್ಟ್ ನೀವು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಅದು ಒಂದೇ ಬೇಡ. ಇದರಲ್ಲಿ ಸಹ ನಾವು ಅಷ್ಟೇ ಹಣವನ್ನ ಸಂಪಾದಿಸಲಿಕ್ಕೆ ಸಾಧ್ಯತೆ ಉಂಟು ಈಗಿನ ಕಾಲದಲ್ಲಿ. ಹಾಗಾಗಿ ಇದಕ್ಕೆ ಒತ್ತು ಕೊಡಿ. ಗುರುವಿಗೆ ಮೊದಲು ಗುರುಭಕ್ತಿಯಿಂದ ಕಲಿತು ಅವರ ಕಾಲಡಿಯಲ್ಲಿ ನೀವು ಯಾವಾಗ ನೀವು ಶರಣಾಗ್ತೀರಿ ಆ ಕಲೆ ನಿಮ್ಗೆ ಒಲಿತದೆ ಅನ್ನೋದಕ್ಕೆ ನಾನು ಖಂಡಿತ ಒಂದು ಉತ್ತಮವಾದಂತ ಸಂದೇಶವನ್ನು ನೀಡಿದ್ರಿ. ಯಾಕಂದ್ರೆ ಅಹಂಕಾರ ಮನುಷ್ಯನನ್ನು ನಿರ್ನಾಮ ಮಾಡ್ತದೆ. ಅದು ಯಾವ್ದು ಮರದ ಕೇಡು ಮರವನ್ನೇ ತಿಂತದೆ ಅಂದಾಗ ನಮ್ಮ, ಯಾಕಂದ್ರೆ ದೇವರಿಗೆ ಇರ್ತದೆ, ಇವ್ ಕಲೆಯಲ್ಲಿ ಮುಂದುವರಿಬಾರದಂತ ಇದ್ರೆ ದೇವರಿಗೆ ಅವನಿಗೆ ಅಹಂಕಾರ ತಂದು ಬಿಡ್ತಾರೆ. ಆಗ ಅವನಲ್ಲೇ ಮುಟ್ಕಾಗಿ ಅಲ್ಲೇ ಇರ್ತಾನೆ. ತುಂಬಿದ ಎಲ್ಲ ಗೊತ್ತಿದ್ದ ಮೇಲೆ ಕಲಿಸ್ಲಿಕ್ಕೆ ಏನಿದೆ ಮೇಡಮ್? ಕೆಲವರು ನಾವು ಏನು ಗೊತ್ತಿಲ್ಲ ಅಂದ್ರೆ ಎಲ್ಲ ಕಲಿಸಬಹುದು, ತುಂಬಿದ ಕೊಡ ತುಳುಕುದಿಲ್ಲ. ನಾವು ಅಹಂಕಾರ ಮಾಡಿ ನಂಗೆ ಗೊತ್ತುಂಟು ಅರ್ಧ ಚೊಳ 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 ಹೇಳ್ತಾ ಅವರು ಜಾಸ್ತಿ, ನಾವು ಇದ್ರಲ್ಲಿ ಮುಂದಿದ್ದೇವೆ ಅದರಲ್ಲಿ ಹೇಳ್ಕೊಳ್ಳೋದು. ತುಂಬಿದ ಕೊಡ ಯಾವತ್ತೂ ತುಳುಕುದಿಲ್ಲ, ಅವ್ರು ಹೇಳ್ಕೊಳ್ಳೋದಿಲ್ಲ. ಖಂಡಿತ ಮೇಡಮ್, ಬಹಳ ಖುಷಿ ಆಯ್ತು ಮೇಡಮ್. ನೀವು ಬಿಡುವು ಮಾಡಿಕೊಂಡು ನಮ್ಮ ಇದಕ್ಕೆ ಬಂದಿದ್ದೀರಿ. ಒಂದು ಚೌತಿಯ ಸಮಯದಲ್ಲಿ ನಮ್ಮ ಈ ಕಾರ್ಯಕ್ರಮ ಪ್ರಸಾರ ಆಗ್ತದೆ. ಅದೇ ರೀತಿ ಎಲ್ಲ ವೀಕ್ಷಕರಿಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭವಾಗಲಿ, ನಿಮಗೆಲ್ಲರಿಗೂ ಸನ್ಮಂಗಳವಾಗಲಿ. ಅದೇ ರೀತಿ ಮೇಡಮ್, ನಿಮ್ಮ ಕೂಡ ನಿಮ್ಮ ಏನು ಇಷ್ಟಪಟ್ಟಂಥ ನಿಮ್ಮ ಕೆಲಸ ಕಾರ್ಯಗಳು, ಮುಂದಿನ ಯೋಜನೆಗಳು ಫಲಪ್ರದವಾಗಲಿ ಎನ್ನುವಂಥ ಶುಭ ಹಾರೈಕೆಗಳು ನಮ್ಮ ಯು ಚಾನಲ್ ಪರವಾಗಿ ನಿಮಗೆ. ಅದೇ ರೀತಿ ಮತ್ತೊಮ್ಮೆ ನಿಮಗೆ ಪ್ರೀತಿಯ ಧನ್ಯವಾದಗಳು. ಧನ್ಯವಾದಗಳು. ಯು ಚಾನಲಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಥ್ಯಾಂಕ್ಸ್. ಆತ್ಮೀಯ ವೀಕ್ಷಕರೇ, ಇಂದು ನಮ್ಮೊಂದಿಗಿದ್ದವರು ನಮ್ಮ ಜಿಲ್ಲೆಯ ಭರತನಾಟ್ಯ ಕಲಾವಿದೆಯವರು ವಿದುಷಿ ಭಾಗೀರಥಿ ಎಂ ರಾವ್ ಅವರು. ಹಾಗೆ ಅವರೊಂದಿಗೆ ಮಾತನಾಡಿದ್ವಿ, ಅವರ ಮನದ ವಿಷಯವನ್ನು ತಿಳಿದ್ವಿ. ಅದೇ ರೀತಿ ವೀಕ್ಷಿಸುವ ಎಲ್ಲ ವೀಕ್ಷಕರಿಗೆ ನಮ್ಮ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯವನ್ನು ತಿಳಿಸ್ತೇವೆ. ಹಾಗೆ ಮುಂದಿನ ವಾರ ಇನ್ನೂರು ಅತಿಥಿಯೊಂದಿಗೆ ನಿಮ್ಮ ಭೇಟಿ ಆಗ್ತೇವೆ. ನೋಡ್ತಾ ಇರಿ ಕಲಂತರಂಗ ಕಾರ್ಯಕ್ರಮ. ನಮಸ್ಕಾರ.